ವೀಕ್ಷಿಸಿ ಆರೋಗ್ಯ ಭಾಗ್ಯ. ವೀಕ್ಷಕರೇ ನಮಸ್ಕಾರ. ಇದು ಆರೋಗ್ಯ ಭಾಗ್ಯ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮನುಷ್ಯನ ದೇಹದಲ್ಲೇ ಬಹು ಮುಖ್ಯವಾದ ಅಂಗ ಕಣ್ಣಿನ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಕಣ್ಣಿನ ಆರೋಗ್ಯ ಮನುಷ್ಯನಿಗೆ ತುಂಬ ಮುಖ್ಯವಾದದ್ದು. ಕಣ್ಣು ಇಲ್ಲದೆ ಹೋದರೆ ಇಡೀ ಈ ಪ್ರಪಂಚ ಕತ್ತಲಾಗುತ್ತೆ. ಸೊ ಕಣ್ಣಿನ ಆರೋಗ್ಯ ಬಹಳ ಮುಖ್ಯವಾಗುತ್ತೆ ಮನುಷ್ಯನಿಗೆ. ಅದರ ಹಿನ್ನೆಲೆ ನಾವು ಕಣ್ಣಿನ ವಿಚಾರವಾಗಿ ಮಾತಾಡೋದಕ್ಕಿದ್ದೀವಿ. ನಮ್ಮ ಜೊತೆಗಿದ್ದಾರೆ ಈಕ್ಷಾ ಆಸ್ಪತ್ರೆ. ಇದು ಮಡಿಕೇರಿಯಲ್ಲಿದೆ. ಮಡಿಕೇರಿಯ LIC ಸಮೀಪದಲ್ಲಿ ಇರತಕ್ಕಂತಹ ಈಕ್ಷಾ ಕಣ್ಣಿನ ಆಸ್ಪತ್ರೆ. ಮಡಿಕೇರಿನಲ್ಲಿ ಇದುವರೆಗೂ ಕಣ್ಣಿನ ಚಿಕಿತ್ಸೆ ನೀಡಲಾಗ್ತಾ ಇತ್ತು ಬೇರೆ ಬೇರೆ ಕ್ಲಿನಿಕ್ ಹಾಗೇನೆ ಆಸ್ಪತ್ರೆಯಲ್ಲಿ. ಆದರೆ ಈ ಥರ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಈ ಹಿಂದೆ ಇರಲಿಲ್ಲ. ಈಗ ನಮ್ಮ ಮಡಿಕೇರಿಯಲ್ಲೇ ನೇತ್ರಕ್ಕೆ ಸಂಬಂಧಿಸಿದ ಎಲ್ಲ ವಿಧವಾದ ಚಿಕಿತ್ಸೆಯನ್ನು ನೀಡೋದಕ್ಕೆ ಈ ಒಂದು ಆಸ್ಪತ್ರೆ ಆರಂಭವಾಗಿದೆ. ಇಲ್ಲಿ ನೇತ್ರ ಕಣ್ಣಿಗೆ ಸಂಬಂಧಿಸಿದಂತೆ ಎಲ್ಲ ಥರದ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಇದರ ಮುಖ್ಯ ವೈದ್ಯರಾದಂತಹ ಡಾಕ್ಟರ್ ಚಿನ್ನಪ್ಪ ಅವರು ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿದ್ದಾರೆ. ಇವತ್ತು ಕಣ್ಣಿನ ಆರೋಗ್ಯದ ಬಗ್ಗೆ ನಾವು ಮಾತನಾಡುತ್ತಿದ್ದೀವಿ. ಸರ್, ಕಾರ್ಯಕ್ರಮದಲ್ಲಿ ಸ್ವಾಗತ ತಮಗೆ. ಧನ್ಯವಾದಗಳು. ಈಗ ನಾವು ಮುಖ್ಯವಾಗಿ ಮಾತಾಡೋದಾದರೆ ಸರ್, ಕಣ್ಣಿನ ಸಮಸ್ಯೆ. ಈ ಕಣ್ಣಿನ ಸಮಸ್ಯೆ ಮೊದಲೆಲ್ಲ 40+ ಅಥವಾ 50 ಈ ಏಜ್ನಲ್ಲಿ ಕಾಣಿಸ್ಕೊಳ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ಬಹಳ ಸಣ್ಣ ಮಕ್ಕಳಲ್ಲ ಹೆಚ್ಚಿನದಾಗಿ ಈ ಕಣ್ಣಿನ ಒಂದು ಕೆಲವೊಂದು ಸಮಸ್ಯೆಗಳು ಕಾಣಿಸ್ಕೊಳ್ತವೆ. ಇದಕ್ಕೆ ಯಾವುದೆಲ್ಲ ಥರದ ಒಂದು ಸಮಸ್ಯೆಗಳು ಮಕ್ಕಳಲ್ಲಿ ಕಾಣಿಸ್ಕೊಳ್ಳುತ್ತೆ, ಹಾಗೆ ಇದಕ್ಕೆ ಕಾರಣ ಏನು ಅಂತ? ಹೌದು, ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಂಡುಬರುವಂತಹ ಕಾಯಿಲೆಗಳು ಮತ್ತು ಮುಪ್ಪಿನಲ್ಲಿ ಅಥವಾ ದೊಡ್ಡವರಲ್ಲಿ ಕಂಡುಬರುವಂತಹ ಕಾಯಿಲೆಗಳಲ್ಲಿ ತುಂಬಾ ಒಂದು ವ್ಯತ್ಯಾಸ ಇರುತ್ತೆ. ಯಾತಕ್ಕೋಸ್ಕರ ಇವಾಗ ಇತ್ತೀಚಿನ ದಿನಗಳಲ್ಲಿ ನಮಗೆ ಮಕ್ಕಳಲ್ಲಿ ಹೆಚ್ಚು ದೃಷ್ಟಿದೋಷ ಕಂಡು ಬರ್ತಾ ಇದೆ ಅನ್ನುವಂಥ ಪ್ರಶ್ನೆ ತುಂಬಾ ಒಂದು ಸಹಜವಾಗಿ ನಾವು ಕೇಳಿಬರುವಂಥ ಒಂದು ಪ್ರಶ್ನೆ. ಯಾಕೆ ಇತ್ತೀಚೆಗೆ ಮಕ್ಕಳಲ್ಲಿ ಕನ್ನಡಕ ಹೆಚ್ಚು ಕಾಣಿಸ್ಕೊಳ್ತಾ ಇದೆ ಅಂತ? ಮುಖ್ಯವಾಗಿ ಇದಕ್ಕೆ ಕಾರಣ ಏನಂತ ಹೇಳಿದರೆ ನಮ್ಮ ಜೀವನ ಶೈಲಿಯಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳು. ನಾವು ಓದ್ತಾ ಇರುವಂಥ ಸಂದರ್ಭದಲ್ಲಿ ನಾವು ಒಂದಿನ ಕೂತ್ಕೊಂಡು ಒಂದು ಮೊಬೈಲ್ ಫೋನನ್ನು ಇಟ್ಕೊಂಡು ನಾನು ಪಾಠ ಕೇಳ್ತೀನಿ ಅಂತ ಜೀವಮಾನದಲ್ಲಿ ನಾವು ಯಾರು ಅನಿಸಿಲ್ಲ. ಅದೇ ಇವತ್ತು ಒಂದು ನಾರ್ಮಲ್ ಆಗಿಬಿಟ್ಟಿದೆ ಅಂತ ಹೇಳಿದರೆ ಮೊಬೈಲ್ನಲ್ಲಿ ಒಂದು ಪಾಠ ಕೇಳುವಂಥದ್ದು ಅಥವಾ ಮೊಬೈಲ್ನಲ್ಲಿ ಹೆಚ್ಚೆಚ್ಚಿನ ಸಮಯ ಕಳೆಯುವಂಥದ್ದು ಮಕ್ಕಳು. ಇದು ಅವರ ಜೀವನ ಶೈಲಿಯಲ್ಲಿ ಆಗ್ತಾ ಇರುವಂಥ ಬದಲಾವಣೆ. ಎರಡನೇದಾಗಿ ಅಂತೇಳಿದರೆ ನಾವು ಸೇವಿಸುವಂತಹ ಆಹಾರಗಳಲ್ಲಿ ಯಾವ ರೀತಿಯ ಪೌಷ್ಟಿಕಾಂಶಗಳಿದೆ ಅನ್ನುವಂಥದ್ದು. ಇದರಲ್ಲಿ ಆಗ್ತಾ ಇರುವಂತಹ ಕೆಲವು ಬದಲಾವಣೆಗಳ ಕಾರಣದಿಂದಲೂ ಮಕ್ಕಳಲ್ಲಿ ಹೆಚ್ಚೆಚ್ಚಿನ ಸಂಖ್ಯೆಯಲ್ಲಿ ನಾವು ದೃಷ್ಟಿಯ ಸಮಸ್ಯೆಗಳು ಕಂಡುಬರ್ತಾ ಇದ್ದೇವೆ. ದೃಷ್ಟಿ ದೋಷ ಒಂದು ಕಾಯಿಲೆ ಆದರೆ, ಎರಡನೇದಾಗಿ ಕಣ್ಣಿನಲ್ಲಿ ಕಾಣಿಸ್ಕೊಳ್ಬೋದಾದಂತಹ ಮೆಳ್ಳೆಗಣ್ಣು ಅಥವಾ ಓರೆಗಣ್ಣು ಅಂತ ಕರೀತೇವೆ. ಇದು ಸಹ ಮಕ್ಕಳಲ್ಲಿ ಹೆಚ್ಚಾಗಿ ಕಂಡುಬರುವಂಥ ಒಂದು ತೊಂದರೆ. ಮೂರನೇದಾಗಿ ಕಣ್ಣಿನ ಪೊರೆ ಮತ್ತು ಕಣ್ಣಿನ ಇಲ್ಲಿ ಏನು ಗ್ಲಾಕೋಮಾ ಅಂತ ಹೇಳ್ತೇವೆ, ಇದು ಸಾಮಾನ್ಯವಾಗಿ ಮುಪ್ಪಿನಲ್ಲಿ ಬರುವಂಥ ಒಂದು ಕಾಯಿಲೆ ಆದರೂ ಸಹ ಇದು ಮಕ್ಕಳಲ್ಲಿ ಸಹ ಕಂಡು ಬರಬಹುದು. ಈ ತೊಂದರೆಗಳು ಆನುವಂಶಿಕವಾಗಿ ಬರಬಹುದು ಅಥವಾ ಹುಟ್ಟಿನ ಕೆಲವು ವರ್ಷಗಳ ನಂತರ ಸಹ ಕಾಣಿಸಿಕೊಳ್ಬಹುದು. ಮತ್ತು ರೆಪ್ಪೆ ಸಂಬಂಧಿತ ರೋಗಗಳು ಅಂತ ಹೇಳಿದರೆ, ನಾನು ಆವಾಗಲೇ ಹೇಳಿದಾಗೆ ಮೆಳ್ಳೆಗಣ್ಣು ಒಂದಾದರೆ, ಎರಡನೇದಾಗಿ ಅಂತ ಹೇಳಿದರೆ ನಮ್ಮ ರೆಪ್ಪೆ ಬಾಗುವಂಥದ್ದು ಅಥವಾ ನಮ್ಮ ರೆಪ್ಪೆಯ ಒಂದು ಆಕಾರದಲ್ಲಿ ಆಗುವಂತಹ ಒಂದು ಕೆಲವು ಬದಲಾವಣೆಗಳು, ಇವೆಲ್ಲವೂ ಸಾಮಾನ್ಯವಾಗಿ ನಾವು ಮಕ್ಕಳಲ್ಲಿ ಕಂಡುಬರುವಂತಹ ಕಣ್ಣಿನ ರೋಗಗಳಾಗಿರುತ್ತೆ. ಸೊ ಓಕೆ, ಈಗ ಮಕ್ಕಳಿಗೆ ಕಣ್ಣಿನ ಸಮಸ್ಯೆ ಬಂದಾಗ ಈಗ ನೀವು ಬಹುಮುಖ್ಯವಾಗಿ ಹೇಳ್ತಕ್ಕಂಥದ್ದು ಈ ಮೆಳ್ಳೆಗಣ್ಣು ಅಥವಾ ಓರೆಗಣ್ಣು ಅಂತ ನಾವು ಏನು ಹೇಳ್ತೀವಿ. ಸಾಕಷ್ಟು ಮಕ್ಕಳಲ್ಲಿ ಇದೊಂದು ಸಮಸ್ಯೆ ಇದೆ. ಇದಕ್ಕೆ ಚಿಕಿತ್ಸೆ ಇದೆ ಅಂತಕ್ಕಂಥದ್ದು ಕೂಡ ಹಲವಾರು ಜನರಿಗೆ, ಬಹಳಷ್ಟು ಜನರಿಗೆ ಇದರ ವಿಚಾರವಾಗಿ ಗೊತ್ತಿಲ್ಲ. ಅದು ಕೂಡ ಈಗ ಮಡಿಕೇರಿನಲ್ಲೇ ಇದಕ್ಕೆ ಚಿಕಿತ್ಸೆ ಕೊಡಬಹುದಾಗಿದೆ ಅಂತ ತಾವು ಹೇಳ್ತಾ ಇದ್ದೀರಿ. ಸೊ ಈ ಮೆಳ್ಳೆಗಣ್ಣು ಯಾವ ಕಾರಣದಿಂದ ಆಗುತ್ತೆ, ಹಾಗೆಯೇ ಇದಕ್ಕೆ ಯಾವ ರೀತಿಯೆಲ್ಲ ಚಿಕಿತ್ಸೆ ಇರುತ್ತೆ ಅಂತ? ಮಕ್ಕಳಿನಲ್ಲಿ ಒಂದೇ ಥರ ಇರುತ್ತಾ ಅಥವಾ ಅದು ಬೆಳೆದ ನಂತರ ಕೂಡ ಮಾಡಬಹುದಾ? ಅಂದರೆ ಮೆಳ್ಳೆಗಣ್ಣು ಅಂತದ್ದು ಅಂತ ಹೇಳಿದರೆ ಮನೆಯಲ್ಲಿ ಒಂದು ಅದೃಷ್ಟ ಬಂದಾಗೆ ಅನ್ನುವಂಥ ಒಂದು ಮೂಢನಂಬಿಕೆ ಕೆಲವು ಜನರಲ್ಲಿ ಇರುತ್ತೆ. ಇದು ಖಂಡಿತವಾಗಲೂ ಅದೃಷ್ಟವಲ್ಲ, ಇದು ಅಪಾಯಕಾರಿ ಅಂತ ಹೇಳಿದರೆ ಯಾಕೆ? ಬರೇ ಕಣ್ಣು ಮೆಳ್ಳೆಗಣ್ಣಿದ್ದ ಕಾರಣ, ಮೆಳ್ಳೆಗಣ್ಣಿದ್ರೆ ಬರೇ ಮುಖ ಸೌಂದರ್ಯಕ್ಕೆ ಅದು ಧಕ್ಕೆ ಬರುತ್ತೆ ಅಂತಲ್ಲ. ಮೆಳ್ಳೆಗಣ್ಣಿದ್ದಂತಹ ಮಕ್ಕಳಲ್ಲಿ ದೃಷ್ಟಿಯ ಬೆಳವಣಿಗೆಗೆ ಅಡಚಣೆ ಬರ್ಬೋದು. ಸೊ ಇದು ಅದಕ್ಕೋಸ್ಕರ ಅದನ್ನು ನಾವು ಅಪಾಯಕಾರಿ ಅಂತ ಹೇಳುವಂಥದ್ದು. ಸೊ ಬೆಳ್ಳೆಗಣ್ಣಿಗೆ ಹಲವಾರು ಕಾರಣಗಳಿರುತ್ತೆ. ನಾನು ಆವಾಗಲೇ ಹೇಳಿದಾಗೆ, ಒಂದು ಆನುವಂಶಿಕವಾಗಿ ಬರುವಂಥದ್ದು, ನವಜಾತ ಶಿಶುಗಳಲ್ಲಿಯೇ ಕಂಡುಬರುವಂತಹ ಮೆಳ್ಳೆಗಣ್ಣು.
ಎರಡನೇದಾಗಿ ಹುಟ್ಟಿನ ಕೆಲವು ವರ್ಷಗಳ ನಂತರ ಬರುವಂಥದ್ದು. ಇದು ಸಾಮಾನ್ಯವಾಗಿ ಕಣ್ಣಿನಲ್ಲಿ ಪ್ಲಸ್ ನಂಬರಿನ ಕನ್ನಡಕ ಬೇಕಿರುವಂತಹ ಮಕ್ಕಳು, ದೃಷ್ಟಿದೋಷ ಇದ್ದಂಥ ಮಕ್ಕಳಲ್ಲಿ ನಾವು ಮೆಳ್ಳೆಗಣ್ಣು ಕಾಣ್ಬೋದು. ಮೂರನೇದಾಗಿ ಕಣ್ಣಿನಲ್ಲಿ ದೃಷ್ಟಿ ದೋಷ ಇದ್ದಂಥಲ್ಲಿ 3. ನಾಲ್ಕನೇದಾಗಿ ಕಣ್ಣಿನ ನರ ಸಂಬಂಧಿತ ತೊಂದರೆಗಳು. ಇವೆಲ್ಲವೂ ಇದ್ದರೆ ನಮಗೆ ಈ ಮೆಳ್ಳೆಗಣ್ಣು ಬರ್ಬೋದು. ಇದು ಯಾವ ಕಾರಣದಿಂದ ಮಗುವಿನಲ್ಲಿ ಕಾಣಿಸ್ಕೊಳ್ತಾ ಇದೆ ಅನ್ನೋಂಥದ್ದನ್ನು ನಾವು ಖಾತ್ರಿಪಡಿಸೋದು ತುಂಬ ಮುಖ್ಯವಾಗುತ್ತೆ. ಯಾಕೆ ಅಂತ ಹೇಳಿದರೆ ಅದಕ್ಕೆ ಸರಿಯಾಗಿ ನಾವು ಚಿಕಿತ್ಸೆಯನ್ನು ನೀಡಬೇಕು. ಎಲ್ಲರೂ ಏನು ಹೇಳ್ತಾರೆ ಅಂತ ಹೇಳಿದರೆ, ನಾವು ಇವಾಗ ಯಾರನ್ನಾದರೂ ನಾವು ಪರೀಕ್ಷೆ ಮಾಡಿ ನಿಮ್ಮ ಮೆಳ್ಳೆಗಣ್ಣಿಗೆ ನಾವು ಇವಾಗ ಶಸ್ತ್ರಚಿಕಿತ್ಸೆ ಮೂಲಕ ಮಾಡಬೇಕು ಅಂದರೆ ಏನು ಹೇಳ್ತಾರೆ ಅಂದರೆ, ಸರ್ ನಮ್ಮ ಪಕ್ಕದ ಮನೆ ಮಗುವಿಗೆ ನೀವು ಕನ್ನಡಕ ಕೊಟ್ಟು ಸರಿ ಮಾಡಿದ್ರಲ್ಲ. ಹೌದು, ನಾವು ಸರಿ ಮಾಡಿದ್ವಿ. ಯಾಕೆ ಅಂತ ಹೇಳಿದರೆ ಆ ಮಗುವಿಗೆ ಮೆಳ್ಳೆಗಣ್ಣು ಯಾವ ಕಾರಣದಿಂದ ಬಂದಿದೆ ಅಂತ ಹೇಳಿ ನಾವು ತಿಳ್ಕೊಂಡ ನಂತರ ಅದಕ್ಕೆ ತಕ್ಕಾಗಿ ನಾವು ಟ್ರೀಟ್ಮೆಂಟನ್ನು ಕೊಡ್ಬೋದು. ಮೆಳ್ಳೆಗಣ್ಣಿಗೆ ಬೇರೆ ಬೇರೆ ರೀತಿಯ ಟ್ರೀಟ್ಮೆಂಟ್ ಯಾವುದಂತ ಕೇಳಿದರೆ, ಒಂದು ಕನ್ನಡಕ ಕೊಡುವಂಥದ್ದು, ಎರಡನೇದು ಸ್ಪೆಷಲ್ ರೀತಿಯ ಕನ್ನಡಕ, ಅದಕ್ಕೆ ನಾವು ಪ್ರಿಸಮ್ ಗ್ಲಾಸಸ್ ಅಂತ ಹೇಳ್ತೇವೆ. ಮೂರನೇದಾಗಿ ಪ್ಯಾಚಿಂಗ್ ಆ್ಯಂಡ್ ಆಂಗ್ಲಿಯೋಪೆಥೆರಪಿ ಅಂದರೆ ಎಕ್ಸಸೈಸ್ ಮಾಡಿ ಕಣ್ಣನ್ನು ಸರಿ ಮಾಡುವಂಥದ್ದು. ನಾಲ್ಕನೇದಾಗಿ ಶಸ್ತ್ರಚಿಕಿತ್ಸೆ. ಎಲ್ರಿಗೂ ಶಸ್ತ್ರಚಿಕಿತ್ಸೆನೂ ಹೊಂದೋದಿಲ್ಲ, ಎಲ್ರಿಗೂ ಎಕ್ಸಸೈಸು ಹೊಂದೋದಿಲ್ಲ. ಯಾರಿಗೆ ಯಾವುದು ಬೇಕಂತ ನಾವು ಮೊದಲು ನಾವು ತಿಳ್ಕೊಂಡು ಅದಕ್ಕೆ ತಕ್ಕಾಗಿ ನಾವು ಚಿಕಿತ್ಸೆ. ಈಗ ಹೆಚ್ಚಿನ ಮಂದಿ ಈ ಏನು ಹೊರಕಣ್ಣು ಅಂತ ಹೇಳ್ತಾರೆ, ಮೆಳ್ಳೆಗಣ್ಣು, ಈ ಒಂದು ಕಾಯಿಲೆ ಅಥವಾ ಈ ಒಂದು ಸಮಸ್ಯೆ ಇರತಕ್ಕಂಥವರು ಹೆಚ್ಚಿನ ಮಂದಿ ಆಸ್ಪತ್ರೆಗೆ ಹೋಗೋದಿಲ್ಲ, ಅದನ್ನು ಹಾಗೆ ಬಿಟ್ಬಿಡ್ತಾರೆ. ನೀವು ಹೇಳಿದರೆ ಮೂಢನಂಬಿಕೆ ಅಂತ, ಅದು ಕೂಡ ಒಂದು ಕಾರಣ ಆಗಿರ್ಬೋದು. ಈ ರೀತಿ ಅದನ್ನು ಚಿಕಿತ್ಸೆಗೊಳಪಡಿಸದೆ ಬಿಟ್ಟಾಗ ಮುಂದೆ ಅದು ಬೇರೆ ಬೇರೆ ರೀತಿಯ ಸಮಸ್ಯೆಗೆ ಆಗುತ್ತಾ, ಅಥವಾ ದೃಷ್ಟಿಯಲ್ಲೇನಾದರೂ ಬೇರೆ ಥರ ಸಮಸ್ಯೆ ಆಗುತ್ತಾ? ಹೌದು, ನಮ್ಮ ಒಂದು ಮಗುವಿನ ದೃಷ್ಟಿಯ ಬೆಳವಣಿಗೆ ಶುರುವಾಗೋದು ಹುಟ್ಟಿದ ಮೊದಲನೇ ದಿನದಿಂದ ಶುರುವಾಗುತ್ತೆ. ದೃಷ್ಟಿಯ ಬೆಳವಣಿಗೆ ಮುಖ್ಯವಾಗಿ ಬೇಕಿರುವಂಥ ಒಂದು ಸ್ಟಿಮ್ಯುಲಸ್ ಏನಂತ ಹೇಳಿದರೆ, ಮಗುವಿಗೆ ಕಾಣಬೇಕು. ಮಗುವಿನ ಕಣ್ಣಿನ ನರದ ಮೇಲೆ ಸೂರ್ಯನ ಬೆಳಕು ಬೀಳಬೇಕು. ಸೊ ಆವಾಗಿಂದ ಏನಾಗುತ್ತೆ ಅಂತ ಹೇಳಿದರೆ ದೃಷ್ಟಿಯ ಬೆಳವಣಿಗೆ ಕ್ರಮೇಣವಾಗಿ ಹೆಚ್ಚುತ್ತಾ ಹೋಗುತ್ತೆ. ಸೊ ಇವಾಗ ನಮ್ಮ ಕಣ್ಣು ಮೆಳ್ಳೆಗಣ್ಣು ಅಥವಾ ಓರೆ ಇದ್ದರೆ, ಇವಾಗ ನನ್ನ ಈ ಬಲ ಕಣ್ಣು ಓರೆ ಇತ್ತು ಅಂತ ಅಂದ್ಕೊಂಡ್ರೆ ನಾನು ಈ ಕಣ್ಣನ್ನು ಉಪಯೋಗಿಸೋದಿಲ್ಲ, ಯಾಕೆಂದರೆ ಇದು ಓರೆ ಇದೆ, ನಾನು ಒಂದೇ ಕಣ್ಣನ್ನು ಉಪಯೋಗಿಸ್ತಾ ಇರ್ತೇನೆ. ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಈ ಕಣ್ಣಿನ ದೃಷ್ಟಿಯ ಬೆಳವಣಿಗೆ ಸಂಪೂರ್ಣವಾಗಿ ಸ್ಥಗಿತಗೊಂಡ್ಬಿಡುತ್ತೆ. ಸೊ ಏನಾಗುತ್ತೆ, ಮಕ್ಕಳಿಗೆ ನಮಗೆ ತೊಂದರೆ ಏನಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಅವರಿಗೆ ಒಂದು ಜವಾಬ್ದಾರಿ ಅಥವಾ ತಿಳುವಳಿಕೆ ಇರೋದಿಲ್ಲ. ಅವರಿಗೆ ಹೇಳೋಕ್ಕೆ ಬರೋದಿಲ್ಲ ನನಗೆ ಈ ಕಣ್ಣಲ್ಲಿ ಕಾಣೋದಿಲ್ಲ ಅಂತ. ಸೊ ಮಗು ದೊಡ್ಡನಾದ ನಂತರ ಇದೊಂದು ತುಂಬ ಸಾಮಾನ್ಯವಾಗಿ ನಾನು ಕಂಡು ಬಂದಂಥ ಒಂದು ಸನ್ನಿವೇಶ ಏನಂತ ಹೇಳಿದರೆ, ಒಂದು 18 ವರ್ಷ ಆದಾಗ ಈ ಡ್ರೈವಿಂಗ್ ಲೈಸೆನ್ಸ್ ಮಾಡೋಕ್ಕೆ ಹೋಗ್ತಾರೆ. ಹೋದಂಥ ಸಂದರ್ಭದಲ್ಲಿ ದೃಷ್ಟಿಯನ್ನು ಪರೀಕ್ಷೆ ಮಾಡಿ ಹೇಳ್ತಾರೆ ನಿನಗೆ ಒಂದು ಕಣ್ಣಲ್ಲಿ ದೃಷ್ಟಿ ಇಲ್ಲ ಅಂತ. ಆವಾಗ ರೋಗಿಗೆ ಗೊತ್ತಾದದ್ದು ನನಗೆ ಒಂದು ಕಣ್ಣಲ್ಲಿ ದೃಷ್ಟಿ ಇಲ್ಲ ಅಂತ. ಅವನಿಗೆ ಓರೆ ಇತ್ತಂತ ಗೊತ್ತಿದೆ, ಆದರೆ ಆ ಕಣ್ಣಿನಲ್ಲಿ ದೃಷ್ಟಿ ಕಡಿಮೆ ಇತ್ತು ಅಂತ ಯಾವತ್ತೂ ಗೊತ್ತಿರಲಿಲ್ಲ. ಆವಾಗ ನಮ್ಮಲ್ಲಿ ಬರ್ತಾರೆ, ಡಾಕ್ಟ್ರೇ ಏನಾದರೂ ಮಾಡೋಕ್ಕಾಗುತ್ತಾ ಅಂತ. ಆಗೋದಿಲ್ಲ. ಕಣ್ಣನ್ನು ನೇರ ಮಾಡ್ಬೋದೇ ಹೊರತು ಆ ಸಂದರ್ಭದಲ್ಲಿ ನಾವು ದೃಷ್ಟಿಯನ್ನು ಸರಿಪಡಿಸ್ಲಿಕ್ಕಾಗೋದಿಲ್ಲ. ದೃಷ್ಟಿ ಸರಿ ಹೋಗಬೇಕು ಅಂತ ಆದರೆ ಮಗುವಿನ ಮೊದಲ 8 ವರ್ಷದಲ್ಲಿ, ಜೀವನದ ಮೊದಲ 8 ವರ್ಷದಲ್ಲಿ ನಾವು ಈ ಒಂದು ಮೆಳ್ಳೆಗಣ್ಣಿಗೆ ನಾವು ಚಿಕಿತ್ಸೆ ಕೊಟ್ಟರೆ ಮಾತ್ರ ಆ ಕಣ್ಣಿನ ದೃಷ್ಟಿಯ ಬೆಳವಣಿಗೆಯನ್ನು ನಾವು ಸಂಪೂರ್ಣವಾಗಿ ಪಡ್ಕೋಬೋದು. ಇಲ್ಲ ಅಂತ ಹೇಳಿದರೆ ದೃಷ್ಟಿಯ ಬೆಳವಣಿಗೆಗೆ ಅದು ಅಡ್ಡಿ ಬರುತ್ತೆ ಮತ್ತು ಸರಿಪಡಿಸಕ್ಕಾಗದೇ ಇರುವಂತಹ ದೃಷ್ಟಿದೋಷ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬರು, ನಿಮ್ಮ ಮನೆಯಲ್ಲಿ ತೊಂದರೆ ಇರಲಿ, ನಿಮ್ಮ ಮಿತ್ರರಲ್ಲಿ ತೊಂದರೆ ಇರಲಿ, ನಿಮ್ಮ ಸಂಬಂಧಿಕರಲ್ಲಿ ತೊಂದರೆ ಇರಲಿ, ನಿಮಗೆ ಸಾಮಾನ್ಯವಾಗಿ ನಿಮಗೆ ಪಬ್ಲಿಕಲ್ಲಿ ಕಂಡು ಜನರಿಗೆ ತೊಂದರೆ ಇದ್ದರು ಅವರಿಗೆ ಬೇಜಾರಾಗ್ಬೋದು ನೀವು ಹೇಳಿದರೆ. ಆದರೆ ಅವರು ಚಿಕಿತ್ಸೆ ತಗೊಂಡ್ರೆ ಅವರು ಒಂದಲ್ಲ ಒಂದಿನ ನಿಮಗೆ ಅಂತ ಧನ್ಯವಾದ ಹೇಳುವಂಥ ಸನ್ನಿವೇಶ ಬರುತ್ತೆ. ಓಕೆ, ಈಗ ಈ ಮೆಳ್ಳೆಗಣ್ಣು ಅಂತ ಹೇಳಿದರೆ ಅದನ್ನು ಕೆಲವೊಂದು ವ್ಯಾಯಾಮದ ಮೂಲಕ ಕೂಡ ಗುಣಪಡಿಸ್ಬೋದು ಅಂತ ತಾವು ಹೇಳ್ತಾ ಇದ್ದೀರಿ. ವ್ಯಾಯಾಮದ ಮೂಲಕ ಗುಣಪಡಿಸುವಂಥ ಕಾಯಿಲೆ ಆದರೆ, ಅದು ಒಂದು ಸಮಸ್ಯೆ ಆದರೆ ಯಾವುದರಿಂದ ಬಂದಿರುತ್ತೆ? ವ್ಯಾಯಾಮದ ಮೂಲಕ ಅದನ್ನು ಹೇಗೆ ಸರಿಪಡಿಸ್ತೀವಿ? ಹೌದು, ಯಾಕೆಂತ ಹೇಳಿದರೆ ನಾವಿವಾಗ ಫಸ್ಟ್ ಆಫ್ ಆಲ್ ನಾವು ಮೆಳ್ಳೆಗಣ್ಣು ಅಂತ ಹೇಳಿದರೆ ಏನು ಅನ್ನುವಂಥ ಪ್ರಶ್ನೆ ಬಂದರೆ ಅದಕ್ಕೊಂದು ಡೆಫಿನಿಷನ್ ಏನಂತ ಕೇಳಿದರೆ, ಎರಡು ಕಣ್ಣಿನ ನಡುವೆ ಅಂದರೆ ಸ್ನಾಯುಗಳ ನಡುವೆ ಇರುವಂತಹ, ಎರಡು ಕಣ್ಣಿನ ಸ್ನಾಯುಗಳ ನಡುವೆ ಇರುವಂತಹ ಸಮತೋಲನ ತಪ್ಪಿದಂಥ ಸಂದರ್ಭದಲ್ಲಿ ಆಗುವಂಥದ್ದು ಮೆಳ್ಳೆಗಣ್ಣು. ಕಣ್ಣಿನ ಸ್ನಾಯುಗಳು, ಕಣ್ಣಿನ ಸುತ್ತಮುತ್ತ ಸ್ನಾಯುಗಳು, ಮಸಲ್ಸ್ ಇರುತ್ತೆ. ಈ ಮಸಲ್ಸ್ನಲ್ಲಿ ಆಗುವಂತಹ ಇಂಬ್ಯಾಲೆನ್ಸ್ ಅಥವಾ ಸಮತೋಲನ ತಪ್ಪಿದಂಥಲ್ಲಿ ಈ ಮೆಳ್ಳೆಗಣ್ಣಾಗುವಂಥದ್ದು. ಸೊ ಈ ಸ್ನಾಯುಗಳನ್ನು ನಾವು ಶಕ್ತಪಡಿಸಿದರೆ ಈ ಮೆಳ್ಳೆಗಣ್ಣನ್ನು ಸರಿಪಡಿಸ್ಬೋದು ಅನ್ನುವಂಥದ್ದು ಕಾನ್ಸೆಪ್ಟ್. ಸೊ ಪ್ರತಿಯೊಬ್ಬರಿಗೂ ಈ ಒಂದು ಎಕ್ಸಸೈಸಲ್ಲಿ ನಾವು ಸರಿಪಡಿಸ್ಲಿಕ್ಕಾಗೋದಿಲ್ಲ. ಯಾವ ಕಾರಣ, ಕೆಲವೊಮ್ಮೆ
ಸ್ನಾಯುಗಳ ನಿಶಕ್ತತೆ ಅಥವಾ ವೀಕ್ನೆಸ್ನ ಕಾರಣದಿಂದ ಈ ಒಂದು ತೊಂದರೆ ಆದಂಥಲ್ಲಿ ಅದನ್ನು ನಾವು ಎಕ್ಸಸೈಸ್ ಮೂಲಕ ಸರಿ ಮಾಡ್ತೀವಿ. ಸೊ ಇಲ್ಲಿ ನಮ್ಮ ಮಡಿಕೇರಿ ಇಕ್ಷಾ ಆಸ್ಪತ್ರೆಯಲ್ಲಿ ಇದಕ್ಕೂ ಕೂಡ ಚಿಕಿತ್ಸೆ ಖಂಡಿತವಾಗ್ಲೂ ಎಲ್ಲ ರೀತಿಯ ಮೆಳ್ಳೆಗಣ್ಣಿಗೆ ಯಾವುದೆಲ್ಲ ರೀತಿಯ ಚಿಕಿತ್ಸೆಯನ್ನು ನಾನು ಇವಾಗ ವಿವರಣೆ ಮಾಡಿದ್ದೀನಿ ಎಲ್ಲವೂ ನಮ್ಮ ಆಸ್ಪತ್ರೆಯಲ್ಲಿ ದೊರಕುತ್ತದೆ. ಓಕೆ, ಈಗ ಮುಂದೆ ಹೋಗೋದಾದರೆ ನಾವು ಈ ಕಣ್ಣಿನಲ್ಲಿ ಮತ್ತೊಂದು ಗಂಭೀರವಾದ ಸಮಸ್ಯೆ ಅಂತ ಹೇಳಿದರೆ ಕಣ್ಣಲ್ಲಿ ಪೊರೆ ಕಾಣಿಸ್ಕೊಳ್ಳುವಂಥದ್ದು. ಇದು ಸಾಮಾನ್ಯವಾಗಿ 40 ವರ್ಷ ಅಥವಾ 50 ವರ್ಷ ಮೇಲ್ಪಟ್ಟವರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಹೌದು. ಇದಕ್ಕೆ ಚಿಕಿತ್ಸೆ ಪಡೆಯೋದಕ್ಕೆ ಕೂಡ ಕೆಲವೊಬ್ಬರು ತುಂಬ ಹಿಂಜರಿತಾರೆ. ಯಾಕಂತ ಹೇಳಿದರೆ ಅದು ಏನು ಶಸ್ತ್ರಚಿಕಿತ್ಸೆ ಇರುವಂತಹ ಭಯ. ಶಸ್ತ್ರಚಿಕಿತ್ಸೆ ಮಾಡ್ತಾರೆ, ಅದರಿಂದ ಏನಾದರೂ ಡ್ಯಾಮೇಜ್ ಆಗುತ್ತೆ ಅಥವಾ ಬೇರೆ ಏನೋ ಭಯ. ಸೊ ಈ ಪೊರೆ ಅಂತಕ್ಕಂಥದ್ದು ಯಾವುದೇ ಕಾರಣಕ್ಕೆ ಬರುತ್ತೆ ಡಾಕ್ಟರ್? ಹಾಗೆ ಇದಕ್ಕೆ ಯಾವೆಲ್ಲ ರೀತಿಯ ಚಿಕಿತ್ಸಾ ಕ್ರಮಗಳಿಂದ ಇದನ್ನು ಗುಣಪಡಿಸ್ಬೋದು ಅಂತ ಹೇಳಿ? ಹೌದು. ಮೊದಲನೇದಾಗಿ ಪೊರೆ ಅಂದರೆ ಏನು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಳುವ. ನಮ್ಮೆಲ್ಲರ ಕಣ್ಣಲ್ಲಿ ಇವಾಗ ನಿಮ್ಮ ಕಣ್ಣಿನಲ್ಲಿ ಒಂದು ಅಂದರೆ ದೇವರು ಅಥವಾ ನೈಸರ್ಗಿಕವಾಗಿ ನಮ್ಮ ಕಣ್ಣಿನಲ್ಲಿ ಲೆನ್ಸ್ ಅಂತ ಒಂದು ಭಾಗ ಇದೆ. ಅದು ಪಾರದರ್ಶಕವಾಗಿರಬೇಕು, ಟ್ರಾನ್ಸ್ಪರೆಂಟ್ ಆಗಿರಬೇಕು. ವಯಸ್ಸಾಗ್ತಾ ಹೋದಾಗ ಆ ಲೆನ್ಸ್ ನೈಸರ್ಗಿಕವಾಗಿ ನಮ್ಮ ಕಣ್ಣಲ್ಲಿರುವಂತಹ ಲೆನ್ಸ್ ತನ್ನ ಪಾರದರ್ಶಕತೆಯನ್ನು ಕಳ್ಕೊಂಡಾಗ ಅದಕ್ಕೆ ನಾವು ಪೊರೆ, ಕಣ್ಣಿನ ಪೊರೆ ಅಂತ ಹೇಳ್ತೇವೆ. ಸೊ ಈ ಕಣ್ಣಿನ ಪೊರೆಗೆ ಯಾಕೆ ಬರುತ್ತೆ ಅನ್ನುವಂಥದ್ದು ವಯಸ್ಸಾದ ನಂತರ ನಮ್ಮ ದೇಹದಲ್ಲಿ ಆಗುವಂತಹ ಬದಲಾವಣೆಗಳಲ್ಲಿಯೇ ನಮಗೆ ಪೊರೆ ಬರ್ಬೋದು. ಒಂದು. ಎರಡನೇದಾಗಿ ನಮಗೆ ತಾಗಿದರೆ ಅಥವಾ ಪೆಟ್ಟಾದಂಥ ಕಾರಣದಲ್ಲಿ ಪೊರೆ ಬರ್ಬೋದು. ಮೂರನೇದಾಗಿ ನಾವು ಟಾಕ್ಸಿಕ್ ಸಬ್ಸ್ಟೆನ್ಸಿಗೆ ಒಳಪಡ್ತಾಗ ಅಂತ ಹೇಳಿದರೆ ತುಂಬಾ ಈ ಸ್ಮೋಕಿಂಗ್ ಅಂತ ಏನು ಹೇಳ್ತೀವಿ, ಧೂಮಪಾನ ಮತ್ತು ಮದ್ಯಪಾನದಲ್ಲಿ ಹೆಚ್ಚಾದರೆ ಆ ಥರ ಆಗ್ಬೋದು. ಮೂರನೇದಾಗಿ ಈ ಕೆಮಿಕಲ್ಸ್ನ ಜೊತೆ ನಾವು ಕೆಲಸ ಮಾಡುವಂಥ ಜನರಿಗೆ ಇದು ಹೆಚ್ಚು ಬರುವಂಥದ್ದಾಗುತ್ತೆ. ಯಾವುದೇ ಕಾರಣ ಇಲ್ಲದೇನೋ ವಯಸ್ಸಿನಲ್ಲಿ ಇದು ಬರಬಹುದು. ಇದನ್ನು ನಾವು ಕಾಯಿಲೆ ಅಂತ ಪರಿಗಣಿಸೋದಕ್ಕಿಂತ ವಯಸ್ಸಿನಲ್ಲಿ ಆಗುವಂತಹ ಒಂದು ಬದಲಾವಣೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಸೊ ನಮ್ಮ ಲೆನ್ಸ್ ನನ್ನ ಪಾರದರ್ಶಕತೆಯನ್ನು ಕಳ್ಕೊಂಡಾಗ ಏನು ಮಾಡೋದು? ಪೊರೆ ಬಂದಾಗ ನಮಗೆ ಮುಖ್ಯವಾಗಿ ಪೇಷಂಟಿಗೆ ಯಾವ ರೀತಿಯ ರೋಗಿಗೆ ಯಾವ ರೀತಿಯ ಒಂದು ಸಿಂಪ್ಟಮ್ಸ್ ಕಾಣಿಸ್ಕೊಳುತ್ತೆ ಅಂದರೆ, ಒಂದು ದೃಷ್ಟಿಯಲ್ಲಿ ಒಂದು ಮಬ್ಬು ಅಥವಾ ಮಬ್ಬು ಅಂತ ಹೇಳಿದರೆ ಹೊಗೆ ಮೂಲಕ ನೋಡಿದಂಥ ಒಂದು ಅನುಭವ, ಬಟ್ಟೆ ಮೂಲಕ ನೋಡಿದಂಥ ಒಂದು ಅನುಭವ. ಎರಡನೇದಾಗಿ ತುಂಬ ಬೆಳಕಿಗೆ ಹೋದಾಗ ನನಗೆ ದೃಷ್ಟಿ ಕಡಿಮೆ ಆಗುತ್ತೆ ಅನ್ನುವಂಥದ್ದು. ಮೂರನೇದಾಗಿ ಈ ಡ್ರೈವ್ ಮಾಡೋಂಥವ್ರು, ನನಗೆ ರಾತ್ರಿ ಡ್ರೈವ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಇತ್ತೀಚೆಗೆ ಅನ್ನುವಂಥದ್ದು. ಸೊ ಇವೆಲ್ಲವೂ ಪೊರೆಯ ಒಂದು ಲಕ್ಷಣಗಳು. ನೀವು ಆವಾಗಲೇ ಹೇಳಿದಾಗೆ ಹೌದು, ಸಾಮಾನ್ಯವಾಗಿ ಪೊರೆ ಮುಪ್ಪಿನ ನಂತರವೇ ಬರುವಂತಹ ಒಂದು ರೋಗ. ಆದರೆ ಅದರ ಅರ್ಥ ಯಾವತ್ತೂ ಪೊರೆ ಅದರ ವಯಸ್ಸಾದ ನಂತರವೇ ಬರಬೇಕು ಅಂತಲ್ಲ, ಬಾಲ್ಯದಲ್ಲೂ ಸಹ ಪೊರೆ ಬರಬಹುದು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ನೀವು ಆವಾಗಲೇ ಮತ್ತೊಂದು ಪ್ರಶ್ನೆ ಏನು ಕೇಳಿದ್ರಿ ಅಂದರೆ, ಪೊರೆ ಬಂದ ನಂತರ ಇದಕ್ಕೆ ಯಾವ ರೀತಿಯ ಚಿಕಿತ್ಸಾ ವಿಧಾನಗಳಿದೆ ಅಂತ. ಪೊರೆಗೆ ಅದೃಷ್ಟವೋ ದುರದೃಷ್ಟವೋ ಅನ್ನೋ ಹಾಗೆ ಪೊರೆಗೆ ಒಂದೇ ಚಿಕಿತ್ಸೆ ಇರೋದು ಶಸ್ತ್ರಚಿಕಿತ್ಸೆ ಮಾತ್ರ. ಪೊರೆಗೆ ಯಾರೇ ಅಂತ ಹೇಳಿದರೆ ನಾನು ಮದ್ದು ಹಾಕಿ ನಾನು ಸರಿ ಮಾಡ್ತೇನೆ, ಅಥವಾ ಕೊತ್ತಂಬರಿ ನೀರು ಹಾಕಿದರೆ ಸರಿ ಹೋಗುತ್ತೆ, ಅಥವಾ ಅಂಥೇಳಿದರೆ ಮೊದಲನೇ ಮಳೆಯ ನೀರು ಹಾಕಿದರೆ ಅಂಥೇಳಿದರೆ ಪೊರೆಯನ್ನು ಕರಗಿಸ್ತೇವೆ, ಅಥವಾ ಅಂದರೆ ಬೇರೆ ಬೇರೆ ರೀತಿಯ ಮದ್ದುಗಳು ವಿಧಾನ, ಜಡಿಬೂಟಿಯಿಂದ ಮಾಡಲ್ಪಟ್ಟಂಥ ಮದ್ದಿನಿಂದ ನಾನು ಪೊರೆಯನ್ನು ಕರಗಿಸ್ತೇನೆ ಅಂತೇಳಿದರೆ ಅದು ಸುಳ್ಳು. ಯಾಕೆಂದರೆ ಎಷ್ಟೋ ವರ್ಷಗಳ ಬಿಲಿಯನ್ಸ್ ಆಫ್ ಡಾಲರ್ಗಳು ಖರ್ಚು ಮಾಡಿ ಈ ಒಂದು ಮದ್ದನ್ನು ಕಂಡುಹಿಡಿಯಲಿಕ್ಕೆ ಆವಿಷ್ಕಾರ ಮಾಡಬೇಕು ಅಂತೇಳಿ ತುಂಬ ಜನರು ಪ್ರಯತ್ನ ಪಟ್ಟಿದ್ದಾರೆ. ಆದರೆ ನಾವು ಏನು ನಮಗೆ ಇವತ್ತಿನ ಮಟ್ಟಿಗೆ ನಮ್ಮಲ್ಲಿರುವಂಥದ್ದು ಒಂದೇ ಚಿಕಿತ್ಸೆ ಅಂದರೆ ಶಸ್ತ್ರಚಿಕಿತ್ಸೆ. ಆದರೆ ಶಸ್ತ್ರಚಿಕಿತ್ಸೆ ಅಂದಾಕ್ಷಣ ನಾವು ಭಯ ಬರಬೇಕು ಅಂತಿಲ್ಲ. ಶಸ್ತ್ರಚಿಕಿತ್ಸೆ ಅಥವಾ ಸರ್ಜರಿ, ಆಪರೇಷನ್ ಈ ಪದಗಳನ್ನು ಕೇಳಿದಾಗ ಖಂಡಿತವಾಗಲೂ ರೋಗಿಗೆ ಭಯ ಆಗೇ ಆಗುತ್ತೆ. ಅದು ಕಣ್ಣಿಗೆ ಅಂದಾಗ ಭಯ ಆಗೇ ಆಗುತ್ತೆ. ಆದರೆ ನಾನು ಏನು ಅಂದರೆ ರೋಗಿಗಳಿಗೆ ಒಂದು ಆಶ್ವಾಸನೆ ನೀಡಲಿಕ್ಕೆ ಏನು ಕೇಳುಗರಿಗೆ ಅಥವಾ ವೀಕ್ಷಕರಿಗೆ ನಾನು ಏನೊಂದು ಆಶ್ವಾಸನೆ ನೀಡಬಹುದು ಅಂತ ಹೇಳಿದರೆ, ಪೊರೆಯ ಶಸ್ತ್ರಚಿಕಿತ್ಸೆ ತುಂಬಾ ಒಂದು ಸೇಫ್ ಮತ್ತು ರಿಸ್ಕ್ ಮತ್ತು ಕಾಂಪ್ಲಿಕೇಶನ್ಗಳು ತುಂಬ ಕಡಿಮೆ ಇರುವಂತಹ ಒಂದು ಶಸ್ತ್ರಚಿಕಿತ್ಸೆ. ಇದಕ್ಕೆ ಇಂಜೆಕ್ಷನ್ನ ಅವಶ್ಯಕತೆ ಇಲ್ಲ, ಅರಿವಳಿಕೆಯ ಅವಶ್ಯಕತೆ ಇಲ್ಲ. ಬರೇ ಮದ್ದು ಹಾಕಿ ನಿಮಗೆ ನೋವಿಲ್ಲದಾಗಿ ಮಾಡಿ ಮಿಷಿನ್ ಅಥವಾ ಲೇಸರ್ ಮೂಲಕವೇ ನಾವು ತುಂಬ ಚಿಕ್ಕ ರಂಧ್ರ ಅಂತ ಹೇಳಿದರೆ 2 ಮಿಲಿಮೀಟರ್ಗಿಂತ ಚಿಕ್ಕ ರಂಧ್ರದ ಮೂಲಕ ನಾವು ಈ ಪೊರೆಯನ್ನು ಮಿಷಿನ್ನಲ್ಲಿ ಕರಗಿಸಿ ಮತ್ತೊಂದು ಲೆನ್ಸ್ ಅಂತ ಕಣ್ಣೊಳಗಡೆ ಅಳವಡಿಸುವಂಥದ್ದು ಶಸ್ತ್ರಚಿಕಿತ್ಸೆ. ಈ ಇಡೀ ಏನು ಪ್ರೊಸೀಜರ್ ಬಗ್ಗೆ ನಾನು ಹೇಳಿದೆ, ಇದು ಹೆಚ್ಚಿಂದ ಹೆಚ್ಚು ಅಂತ ಹೇಳಿದರೆ ನಮ್ಮ ಕೈಯಲ್ಲಿ
ಹೆಚ್ಚಿಂದ ಹೆಚ್ಚು ಅಂತ ಹೇಳಿದರೆ 10ರಿಂದ 15 ನಿಮಿಷದೊಳಗಡೆ ಈ ಪೊರೆಯ ಶಸ್ತ್ರಚಿಕಿತ್ಸೆ ಮುಗಿದೋಗುತ್ತೆ. ಸಂಪೂರ್ಣವಾಗಿ ನಿಮಗೆ ನೋವು ರಹಿತವಾಗಿ ಇದನ್ನು ಮಾಡಿಕೊಡ್ತೇವೆ ಅನ್ನುವಂಥದ್ದು ನನ್ನ ಆಶ್ವಾಸ. ಮಾಡಿದ ನಂತರ ಬ್ಯಾಂಡೇಜ್ ಹಾಕುವಂಥ ಅವಶ್ಯಕತೆ ಇಲ್ಲ. ಮಾಡಿದ ನಂತರ ಅವತ್ತೇ ಮನೆಗೆ ಹೋಗ್ಬೋದು. ಮಾಡಿದ ನಂತರ ಮರುದಿನದಿಂದಲೇ ನೀವು ನಿಮ್ಮ ಕೆಲಸವನ್ನು ಮಾಡ್ಕೋಬೋದು. ನಿಮಗೆ ಸಹಾಯಕ್ಕೆ ಯಾರು ಬೇಕಂತಿಲ್ಲ. ನೀವು ಮಲ್ಕೊಂಡು ಬೆಡ್ ರೆಸ್ಟ್ ಮಾಡಬೇಕಂತಿಲ್ಲ. ಸೊ ನಾನೇ ಹೇಳೋದಕ್ಕೆ ಒಂದು ರೋಗಿಯ ಬಗ್ಗೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂದರೆ, ಬಾಳೆಲೆಯಿಂದ ಅವರು ಅಂತ ಹೇಳಿದರೆ ಕಣ್ಣನ್ನು ಪರೀಕ್ಷೆಗೋಸ್ಕರ ಅಂತ ಹೇಳಿ ಡ್ರೈವ್ ಮಾಡ್ಕೊಂಡು ಬಂದರು. ತೋರಿಸಿ ನಾನು ಈ ಥರ ಶಸ್ತ್ರಚಿಕಿತ್ಸೆ ಆಗಬೇಕು ಅಂದ ತಕ್ಷಣ ನಾನು ಇವಾಗ ಡ್ರೈವ್ ಮಾಡ್ಕೊಂಡು ಬಂದಿದ್ದೇನೆ ಅಂತ ಹೇಳಿದೆ. ನಾನು ಹೇಳೋದಕ್ಕೆ ಹೇಳಿದೆ, ಇಲ್ಲ ನೀವು ಮಾಡಿದ ನಂತರ ನೀವು ಡ್ರೈವ್ ಮಾಡ್ಬೋದು ಅಂತ. ಮಾಡಿ ಅವರೇ ವಾಹನ ಓಡಿಸ್ಕೊಂಡು ವಾಪಸ್ ಮನೆಗೆ ಹೋಗಿದ್ದಾರೆ. ಸೊ ಇದು ಎಷ್ಟು ಸರಳವಾಗಿ ಆಗ್ಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಸೊ ಈ ಕಣ್ಣಿನ ಪೊರೆ ಅಂತಿರಲ್ಲ, ಈ ಕಣ್ಣಿನ ಪೊರೆ ಯಾವ ಒಂದು ಸ್ಟೇಜ್ನಲ್ಲಿದ್ದಾಗ, ಯಾವ ಹಂತದಲ್ಲಿದ್ದಾಗ ಅದನ್ನು ಚಿಕಿತ್ಸೆ ಒಳ್ಳೆಯದು ಅಂತ ನಿಮ್ಮ ಅಭಿಪ್ರಾಯ? ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಮುಂಚಿನ ಕಾಲದಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದರೆ, ಸುಮಾರಾಗಿ ಅಂದರೆ ವೈದ್ಯರು ಸಹ ಏನು ಹೇಳ್ತಾ ಇದ್ರು ಅಂದರೆ, ಪೊರೆ ಬೆಳೀಲಿ ಮತ್ತೆ ಅದಕ್ಕೆ ಚಿಕಿತ್ಸೆ ಮಾಡೋದು. ಸೊ ಆವಾಗ ಏನಿತ್ತು ಅಂತ ಹೇಳಿದರೆ, ಏನೂ ಕಾಣದಂಥ ಒಬ್ಬ ಮನುಷ್ಯನಿಗೆ ಸ್ವಲ್ಪ ಕಾಣೋ ಹಾಗೆ ಮಾಡುವ ಅಂತ. ಓಕೆ, ಥಾಟ್ ಪ್ರಾಸೆಸ್ ಇದ್ದದ್ದು ಹಾಗೆ. ಈಗಿನ ನಮ್ಮ ಶಸ್ತ್ರಚಿಕಿತ್ಸೆ ಎಷ್ಟು ಮುಂದುವರೆದಿದೆ, ತಂತ್ರಜ್ಞಾನ ಎಷ್ಟು ಮುಂದುವರೆದಿದೆ ಅಂತ ಹೇಳಿದರೆ, ನಾವು ನಿಮಗೆ ಬಾಲ್ಯದಲ್ಲಿ ಇದ್ದಂಥ ದೃಷ್ಟಿಯನ್ನು ಮತ್ತೆ ಮರುಕೊಡಿಸ್ತೇವೆ ಅನ್ನುವಂಥ ಒಂದು ಮಾತನ್ನು ನಾವು ಹೇಳ್ತೇವೆ. ಸೊ ಏನಂತ ಹೇಳಿದರೆ, ಯಾವ ಹಂತದಲ್ಲಿ ಸರ್ಜರಿ ಮಾಡಬೇಕು ಅಂತ. ಪೊರೆ ಯಾವಾಗ ರೋಗಿಗೆ ತೊಂದರೆ ಕೊಡ್ತಾ ಇದೆಯೋ ಅದು ಸರಿಯಾದಂಥ ಹಂತ. ಎಷ್ಟು ಬೆಳಿಬೇಕು, ಸಂಪೂರ್ಣವಾಗಿ ಬೆಳಿಬೇಕಾ, ಅದು ತುಂಬಾ ಒಂದು ತಪ್ಪು ಕಲ್ಪನೆ ಜನರಲ್ಲಿರುವಂಥದ್ದು. ತುಂಬ ಬೆಳಿಬೇಕಂತಲ್ಲ ಡಾಕ್ಟ್ರೆ, ತುಂಬ ಜನರು ಕೇಳ್ತಾರೆ. ಇದು ಖಂಡಿತವಾಗ್ಲೂ ಒಂದು ತಪ್ಪು. ಯಾಕಂದ್ರೆ ನಿಮಗೆ ಅದು ತೊಂದರೆ ಕೊಡ್ತಾ ಇದೆಯಾ, ಅದರರ್ಥ ಅದು ಸರಿಯಾಗಿ. ಸೊ ಹಾಗೆ ಯೋಚನೆ ಮಾಡಬೇಕಾಗುತ್ತೆ. ಸೊ ಈವನ್ ಇನ್ ದ ಅರ್ಲಿಯೆಸ್ಟ್ ಸ್ಟೇಜ್ ಪೊರೆಯನ್ನು ತೆಗಿಬೇಕು. ಅದನ್ನು ಬೆಳೆಯೋದಕ್ಕೆ ಬಿಡದೇ ಇರೋದು ಒಳ್ಳೆಯದು. ಯಾಕೆಂತ ಹೇಳಿದರೆ, ನಾನು ಆವಾಗಲೇ ಹೇಳಿದಾಗೆ, ನಾನು ತುಂಬ ಚಿಕ್ಕ ರಂಧ್ರದ ಮೂಲಕ ಈ ಪೊರೆಯನ್ನು ಮಾಡ್ಬೋದು. 2 ಮಿಲಿಮೀಟರ್ಗಿಂತ ಚಿಕ್ಕ ರಂಧ್ರದ ಮೂಲಕ ಈ ಪೊರೆಯನ್ನು ಸರಿ ಮಾಡ್ಬೋದು ಅಂತ ಹೇಳಿದ್ದೆ. ಆದರೆ ತುಂಬ ಬೆಳೆದು ಬಿಟ್ಟರೆ ನಾವು ಸ್ವಲ್ಪ ಗಾಯ ದೊಡ್ಡದು ಮಾಡಬೇಕಾಗುತ್ತೆ. 6ರಿಂದ 8 ಮಿಲಿಮೀಟರ್ನ ಗಾಯ ಮಾಡಬೇಕಾಗುತ್ತೆ. ಸೊ ಅದು ಬೇಡ ಅನ್ನೋ ಕಾರಣಕ್ಕೆ ಸ್ವಲ್ಪ ಬೇಗನೆ ಈ ಪೊರೆಗೆ ನಾವು ಶಸ್ತ್ರಚಿಕಿತ್ಸೆಯನ್ನು ಪಡ್ಕೊಳ್ಳುವಂಥದ್ದು ಒಳ್ಳೆಯದು. ಈಗ ಡಾಕ್ಟರ್, ಹಲವಾರು ವರ್ಷಗಳಿಂದ ಈ ಪೊರೆ ಸಮಸ್ಯೆಯಿಂದ ಬಳಲ್ತಕ್ಕಂಥವ್ರು ಹಲವಾರು ವರ್ಷಗಳಿಂದ ಚಿಕಿತ್ಸೆ ಪಡ್ಕೊಂಡಿರೋದಿಲ್ಲ. ಅದು ಹಾಗೆ ಬಿಟ್ಬಿಟ್ಟಿರ್ತಾರೆ. ಇಂತಹ ಸಂದರ್ಭದಲ್ಲಿ ಆ ಕಣ್ಣು ತನ್ನ ದೃಷ್ಟಿಯನ್ನು ಕಳ್ಕೊಂಡಿರುತ್ತೆ, ಅಥವಾ ಅದನ್ನು ಕೂಡ ಚಿಕಿತ್ಸೆಯ ಮೂಲಕ ಗುಣಪಡಿಸ್ಬೋದಾ? ಇಲ್ಲ, ಬರೇ ಪೊರೆಯಿಂದಲೇ ದೃಷ್ಟಿದೋಷ ಆಗಿದೆ ಅಥವಾ ದೃಷ್ಟಿ ಕಳ್ಕೊಂಡಿದ್ದಾರೆ ಅಂತ ಹೇಳಿದರೆ ಖಂಡಿತವಾಗ್ಲೂ ಅದನ್ನು ಸರಿಪಡಿಸ್ಬೋದು. ಆದರೆ ಪೊರೆಯ ಜೊತೆಯಲ್ಲಿ ತುಂಬ ಇದನ್ನು ನಾವು ನಿರ್ಲಕ್ಷ್ಯ ಮಾಡಿದಂಥ ಸಂದರ್ಭದಲ್ಲಿ ನರಕ್ಕೆ ಸಂಬಂಧಿತ ತೊಂದರೆ ಬರ್ಬೋದು. ಕಣ್ಣಿನೊಳಗಡೆ ಪ್ರೆಷರ್ ಜಾಸ್ತಿ ಆಗ್ಬೋದು. ಕಣ್ಣಿನ ಒಳಗಡೆನ ಆಂತರಿಕ ಒತ್ತಡ ಹೆಚ್ಚಾದಾಗ ನರದ ಮೇಲೆ ಅದು ಒತ್ತಡ ಬಿದ್ದು ಕಣ್ಣು ನರ ಕ್ಷೀಣಗೊಳ್ಬೋದು. ಸೊ ಇಂಥ ಸಂದರ್ಭದಲ್ಲಿ ನಾವು ನಮ್ಮ ಚಿಕಿತ್ಸೆ ಫಲಕಾರಿ ಆಗದೇ ಇರಬಹುದೇ ಹೊರತು, ಪೊರೆಯಿಂದ ಮಾತ್ರ, ಪೊರೆ ಬೆಳೆದ ಕಾರಣದಿಂದ ಮಾತ್ರ ರೋಗಿಗೆ ಇವಾಗ ದೃಷ್ಟಿದೋಷ ಇತ್ತು ಅಂತಾದರೆ ನಾವು ಚಿಕಿತ್ಸೆಗೆ ಒಳಪಡಿಸಿದರೆ ಖಂಡಿತವಾಗ್ಲೂ ಸರಿಯಾಗುತ್ತೆ. ಖಂಡಿತವಾಗ್ಲೂ ಅವರಿಗೆ ಬಾಲ್ಯದಲ್ಲಿದ್ದಂಥ ದೃಷ್ಟಿಯನ್ನೇ ನಾವು ಕೊಡಿಸ್ಬೋದು. ಈಗ ಒಂದು ಕಣ್ಣಿನಲ್ಲಿ ಪೊರೆ ಅಥವಾ ಇನ್ಯಾವುದೋ ಸಮಸ್ಯೆಯಿಂದ ಒಂದು ಕಣ್ಣು ದೃಷ್ಟಿ ಅವರಿಗೆ ಮಂಕಾಗಿರುತ್ತೆ. ಹೀಗೆ ಅವರು ಮುಂದುವರೆದು ಸಾಕಷ್ಟು ವರ್ಷಗಳ ಕಾಲ ಹೀಗೆ ಯಾವುದೇ ಚಿಕಿತ್ಸೆಗೆ ಒಳಪಡಿಸದೆ ಸಾಕಷ್ಟು, ಈಗ ನಮ್ಮದು ಗ್ರಾಮೀಣ ಪ್ರದೇಶ ಆಗಿರೋದ್ರಿಂದ ಸಾಕಷ್ಟು ಕಡೆಗಳಲ್ಲಿ ಹಾಗೆ ಬಿಟ್ಬಿಟ್ಟಿರ್ತಾರೆ. ಅದನ್ನು ಅಷ್ಟು ದೊಡ್ಡದಾಗಿ ಅಂತ ತಗೊಂಡಿರೋದಿಲ್ಲ. ಇಂತಹ ಸಂದರ್ಭದಲ್ಲಿ ಮತ್ತೊಂದು ಕಣ್ಣಿಗೆ ಮಾತ್ರ ಈ ಒತ್ತಡ ಏನು ಬಿದ್ದು ಆ ಕಣ್ಣು ಕೂಡ ಹಾಳಾಗುವಂಥ ಸಾಧ್ಯತೆ ಇರುತ್ತೆ. ಹೌದು ಅಂತ ಹೇಳಿದರೆ ಖಂಡಿತವಾಗ್ಲೂ ಇವಾಗ ನಮಗೆ 2 ಕಾಲು ಕೊಟ್ಟಿರೋದು ದೇವರು ಎರಡನ್ನೂ ಒಟ್ಟಿಗೆ ಉಪಯೋಗಿಸಬೇಕು ಅಂತ. ಅದೇ ನಾವು ಒಂದು ಕಾಲನ್ನ ಕಮ್ಮಿ ಮತ್ತು ಒಂದು ಕಾಲ ಮೇಲೆ ಹೆಚ್ಚು ಒತ್ತಡ ಬಿದ್ದರೆ ಆ ಕಾಲು ಖಂಡಿತವಾಗ್ಲೂ ಸ್ವಲ್ಪ ದಿನದ ನಂತರ ನೋವು ಬಂದೇ ಬರುತ್ತೆ. ಸೊ ಆ ಒಂದು ಕಾನ್ಸೆಪ್ಟ್ ಇದೆ ಹೊರತು, ಬಟ್ ಪೊರೆ ಇನ್ನೊಂದು ಕಣ್ಣಿಗೆ ಹರಡುತ್ತೆ ಅನ್ನೋಂಥದ್ದು ತಪ್ಪು. ಆದರೆ ಪೊರೆಯನ್ನು ನಾವು ನಿರ್ಲಕ್ಷ್ಯ ಮಾಡಬಾರ್ದು ಅಂತ ನನ್ನ ವೀಕ್ಷಕರಿಗೆ ಒಂದು ಹೇಳೋದಕ್ಕೆ ನಾನು ಈ ಒಂದು ಉದಾಹರಣೆಯನ್ನು ಹೇಳ್ತಾ ಇದ್ದೇನೆ. ಕಣ್ಣನ್ನು ನಾವು ಯಾವುದೇ ರೀತಿ, ನನಗೆ ಒಂದು ಕಣ್ಣು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ಇನ್ನೊಂದು ಕಾಣಿಸ್ತಾ ಇದ್ದರೆ ಪರವಾಗಿಲ್ಲ ಅನ್ನುವಂತಹ ನಾವು ನಿಮ್ಮ ಮನೋಭಾವ ಖಂಡಿತವಾಗ್ಲೂ ತಪ್ಪಾಗಿರುತ್ತೆ. ಆ ಥರ ಯೋಚನೆಯೇ ಮಾಡಬಾರ್ದು. ನಮಗೆ 2 ಕಣ್ಣು ಅಗತ್ಯ. ಯಾಕೆ ಅಂತ ಹೇಳಿದರೆ, ನಮ್ಮ ಆಳ ದೃಷ್ಟಿಯ ನಮ್ಮ ಒಂದು ಕಣ್ಣಿನ ಶಕ್ತಿ ಏನಿದೆ ಅಂದರೆ ಡೆಪ್ತ್ ಪರ್ಸೆಪ್ಷನ್ ಅಂತ ಹೇಳ್ತೇವೆ.
ಸೊ ಇದು ನಮಗೆ ಎರಡೂ ಕಣ್ಣನ್ನು ನಾವು ತೆರೆದ್ರೆ, ಎರಡೂ ಕಣ್ಣು ಚೆನ್ನಾಗಿ ಸಮತೋಲನದಲ್ಲಿ ಕೆಲಸ ಮಾಡಿದರೆ ಮಾತ್ರ ನಮಗೆ ಇದು ಸಿಗುತ್ತೆ ಹೊರತು ಒಂದೇ ಕಣ್ಣನ್ನು ಮುಚ್ಚಿದರೆ ನಮಗೆ ಅದೇ ಒಂದು ಸಮತೋಲನ ಸಿಗುವುದಿಲ್ಲ. ಓಕೆ, ಸೊ ಒಂದು ಬ್ರೇಕ್ ತಗೊಳ್ಳೋಂಥ ಸಮಯ ಆಗಿದೆ. ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕನ್ನು ತಗೊಳ್ಳೋಣ. ನಾನು ಬ್ರೇಕ್ನ ನಂತರ ಮತ್ತೆ ಇಕ್ಷಾ ಆಸ್ಪತ್ರೆಯ ಮುಖ್ಯ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಚಿನ್ನಪ್ಪ ಅವ್ರ ಜೊತೆ ಮಾತನ್ನು ಮುಂದುವರಿಸಿದೆ. ವೀಕ್ಷಿಸಿ ಆರೋಗ್ಯ ಭಾಗ್ಯ. Kia Carens. It's from a different world. Kia, movement that inspires. Kia, movement that inspires. ಒಡವೆಯನ್ನ ಬೇರೆ ಎಲ್ಲಾದ್ರೂ ಅಡ ಇಟ್ಟಿದ್ದೀರಾ? ವೇಸ್ಟ್ ಆಗಿ ಬಡ್ಡಿ ಕಟ್ತಾ ಇದ್ದೀರಾ? ಡೋಂಟ್ ವರಿ, ಅಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ನಿಮ್ಮ ಒಡವೆಯನ್ನು ಬಿಡಿಸಿ ಬೆಸ್ಟ್ ರೇಟ್ಗೆ ತಗೊಂಡು ಡಿಫರೆನ್ಸ್ ಅಮೌಂಟ್ ನ ಕೊಟ್ಬಿಡ್ತಾರೆ. ಇನ್ಮೇಲೆ ನೋ ವರೀಸ್. Attica Gold Company. ಕಾಲ್ 8880-300-300. ಅಪ್ಪ ಅಮ್ಮ ಇಲ್ಲಿ ನೋಡಿ, ಜೀವನದಲ್ಲಿ ಮೊದಲೇ ಬಾರಿ ನಾನ್ ಸೈಟ್ ತಗೊಂಡೆ. ಇಲ್ಲಿ ಸೈಟ್ ತಗೊಂಡ್ಯಾ? ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಕೋಟಿ ಅಲ್ಲ, ಲಕ್ಷ ಅಲ್ಲ, ತಿಂಗಳಕ್ಕಂತೂ ಬರೀ 10,000 ರೂಪಾಯಿ. ನಮ್ ಭವಿಷ್ಯದ ಮನೆ ಕಟ್ಟೋಕೆ ಇದಕ್ಕಿಂತ ಒಳ್ಳೆ ಜಾಗ ಬೇರೆ ಇಲ್ಲ ಅನ್ನಿಸ್ತು. ಮಂಗಳೂರಿನ ಪಕ್ಷಿಕೆರೆಯಲ್ಲಿ ರೋಹನ್ ಎಸ್ಟೇಟ್ ನಲ್ಲಿ ನಿಮ್ಮ ಅಭಿರುಚಿಗೆ ತಕ್ಕಂತೆ ನಿಮ್ಮ ಬಜೆಟ್ ನಲ್ಲಿ ಮನೆ ಕಟ್ಟಿಸಬಹುದು. ಎಲ್ಲಾ ಸೌಲಭ್ಯಗಳಿರುವ ಸೈಟ್ ನಿಮ್ಮದಾಗಿಸಿ. 300ಕ್ಕೂ ಹೆಚ್ಚು ರೆಡಿ ಸೈಟ್ಗಳು ಲಭ್ಯ. ಹಿಂದೆ ಬುಕ್ ಮಾಡಿ. ರೋಹನ್ ಎಸ್ಟೇಟ್, ಕನಸಿನ ಮನೆಗೆ ಮುನ್ನುಡಿ ಬರೆಯೋಣ. 4 ನಾಡಿನ ಸುತ್ತಮುತ್ತ ಜನತೆಗೆ ಸಂತಸದ ಸುದ್ದಿ. ನಾಪೋಕ್ಲುವಿನ ನ್ಯೂ ಟೈಕೂನ್ ಫರ್ನಿಚರ್ ಮಳಿಗೆಗೆ ವಾರ್ಷಿಕೋತ್ಸವದ ಸಂಭ್ರಮ. ವಾರ್ಷಿಕೋತ್ಸವದ ಪ್ರಯುಕ್ತ ಗ್ರಾಹಕರಿಗೆ ಬಂಪರ್ ಕೊಡುಗೆ. ವಾರ್ಷಿಕೋತ್ಸವ ಹಾಗೂ ಹೊಸ ವರ್ಷದ ಪ್ರಯುಕ್ತ ಧಮಾಕ ಆಫರ್. ಗ್ರಾಹಕರಿಗೆ ಗೃಹ ಬಳಕೆಗೆ ಬೇಕಾದ ಎಲ್ಲಾ ತರಹದ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳು ಅತ್ಯಂತ ರಿಯಾಯಿತಿ ದರದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಕಾಟ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಗಾಡ್ರೇಜ್, ಬೆಡ್, ಟಿವಿ ಸ್ಟ್ಯಾಂಡ್, ಚೇರು, ತೊಟ್ಟಿಲು, ಆಫೀಸ್ ಟೇಬಲ್, ಡ್ರೆಸ್ಸಿಂಗ್ ಮಿರರ್, ಟೀಪಾಯ್ ಸೇರಿದಂತೆ ನಿಮ್ಮ ಅಂದದ ಮನೆಗೆ ಬೇಕಾಗುವ ಎಲ್ಲಾ ತರಹದ ಪೀಠೋಪಕರಣಗಳು ಟೈಕೂನ್ ಫರ್ನಿಚರ್ ನಲ್ಲಿ ಲಭ್ಯ. ಗುಣಮಟ್ಟದ ವುಡನ್ ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಕಾಟ್, ದಿವಾನ್ ಕಾಟ್, ಗಾಡ್ರೇಜ್, 2 ಚೇರ್ಗೆ ಕೇವಲ 59,999 ರೂಪಾಯಿ ಮಾತ್ರ. ಈ ಬಂಪರ್ ಕೊಡುಗೆ ಕೆಲವೇ ದಿನಗಳು ಮಾತ್ರ. ಅಲ್ಲದೆ ಹೊಸ ವರ್ಷದ ಪ್ರಯುಕ್ತ 10,000 ಮೇಲೆ ವಸ್ತುಗಳ ಖರೀದಿಗೆ ಉಚಿತ ಕೂಪನ್. ಬಂಪರ್ ಡ್ರಾ ನಲ್ಲಿ ಗೆಲ್ಲಿರಿ ಮೊದಲ ಬಹುಮಾನ ಸೋಫಾ ಸೆಟ್, 2ನೇ ಬಹುಮಾನ ಟಿವಿ ಸ್ಟ್ಯಾಂಡ್, 3ನೇ ಬಹುಮಾನ ಐರನ್ ಟೇಬಲ್. ಡ್ರಾ ದಿನಾಂಕ 2022 ಮಾರ್ಚ್ 28. ನಮ್ಮಲ್ಲಿ ಇಎಂಐ ಸೌಲಭ್ಯವೂ ಇದೆ. ಒಮ್ಮೆ ಭೇಟಿ ನೀಡಿ. ನ್ಯೂ ಟೈಕೂನ್ ಫರ್ನಿಚರ್, ಬೇತು ರಸ್ತೆ, ಕೆನರಾ ಬ್ಯಾಂಕ್ ಕಟ್ಟಡ, ನಾಪೋಕ್ಲು. ಮಾಲೀಕರು ಹ್ಯಾರಿಸ್ PM. ಕಾಂಟ್ಯಾಕ್ಟ್ 8762969332 ಅಥವಾ 8105177673. ನಿಮ್ಮ ಪ್ರಾಬ್ಲಮ್ಸ್ 3 ಸ್ಟೆಪ್ಸ್ ನಲ್ಲಿ ಸಾಲ್ವ್ ಮಾಡಬಹುದು. ಸ್ಟೆಪ್ 1, ನಿಮ್ಮ ಒಡವೆಯನ್ನು ಅಟಿಕಾನಲ್ಲಿ ಬೆಸ್ಟ್ ರೇಟ್ಗೆ ಮಾರಿಬಿಡಿ. ಸ್ಟೆಪ್ 2, 1 ನಿಮಿಷದಲ್ಲಿ ಹಣವನ್ನು ಪಡೆದುಕೊಳ್ಳಿ. ಸ್ಟೆಪ್ 3, ನಿಮ್ಮ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಿಕೊಳ್ಳಿ. ಇನ್ಮೇಲೆ ನೆಮ್ಮದಿಯಾಗಿ ಇರಿ. Attica Gold Company. ಕಾಲ್ 8880-300-300. ಮನೆ ದೊಡ್ಡದಿರಲಿ ಚಿಕ್ಕದಿರಲಿ, ಯೋಜನೆ ಪಕ್ಕ ಇರಬೇಕು. ಏರಿಯಾ ಕೂಡ ಡೆವಲಪ್ ಆಗ್ತಾ ಇರಬೇಕು. ಇದು ಸಾಧ್ಯನಾ?
ಖಂಡಿತ ಸಾಧ್ಯ. ಮಂಗಳೂರಿನ ಪಕ್ಷಿಕೆರೆಯಲ್ಲಿ ನಮ್ಮ ರೋಹನ್ ಎಸ್ಟೇಟ್ ಒಮ್ಮೆ ನೋಡಿ. ಬರೀ 10,000ಕ್ಕೆ ಬುಕ್ ಮಾಡಿ. ತಿಂಗಳಿಗೆ ಕೇವಲ 10,000 ಇನ್ಸ್ಟಾಲ್ಮೆಂಟ್. ಎಲ್ಲಾ ಸೌಲಭ್ಯಗಳಿರುವ ಸೈಟ್ ನಿಮ್ಮದಾಗಿಸಿ. ರೋಹನ್ ಎಸ್ಟೇಟ್ ಆಲೋಚನೆಗೆ ಒಂದು ಒಳ್ಳೆಯ ಯೋಜನೆ. ಹಳೆ ಒಡವೆಯನ್ನ ಎಕ್ಸ್ಚೇಂಜ್ ಮಾಡಿ ಹೊಸ ಒಡವೆಯನ್ನ ಕೊಲ್ಕೋಬೇಕಾದ್ರೆ ಹೀಗೆ ಕುತ್ಕೋಬೇಕು. ಆದ್ರೆ ಹಣ ತಗೊಂಡು ಹೋದ್ರೆ ಹೀಗೆ ಕುತ್ಕೋಬಹುದು. ಕೈಯಲ್ಲಿ ಹಣ ಇದ್ರೆ ನಾವೇ ಬಾಸ್. ಹಣ ಆಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಆಟಿಕಾ ಗೋಲ್ಡ್ ಕಂಪನಿ. ಕಾಲ್ 8880 300 300. ವೀಕ್ಷಿಸಿ ಆರೋಗ್ಯ ಭಾಗ್ಯ. ಬೇಕಾದ್ಮೇಲೆ ಮತ್ತೆ ಆರೋಗ್ಯ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿವತ್ತು ಇಕ್ಷಾ ಕಣ್ಣಿನ ಆಸ್ಪತ್ರೆಯ ಪ್ರಮುಖ ಮುಖ್ಯ ವೈದ್ಯಾಧಿಕಾರಿ ಆಗಿರ್ತಕ್ಕಂಥ ಡಾಕ್ಟರ್ ಚಿನ್ನಪ್ಪ ಅವ್ರ ಜೊತೆ ಮಾತಾಡ್ತಾ ಇದ್ವಿ. ನೇತ್ರಕ್ಕೆ, ಕಣ್ಣಿಗೆ ಸಂಬಂಧಿಸಿದ ಆರೋಗ್ಯದ ಕುರಿತಂತೆ ಸಾಕಷ್ಟು ವಿಷಯಗಳ ಬಗ್ಗೆ ಅವರು ನಮ್ಮ ಹತ್ರ ವಿವರವಾಗಿ ಒಂದು ಚಿತ್ರಣವನ್ನು ಕೊಡ್ತಾ, ಸಲಹೆಗಳನ್ನ ಕೊಡ್ತಾ ಬಂದಿದ್ದಾರೆ. ಈಗ ಮುಂದುವರೆದು ಮಾತನಾಡ್ತಾ ಡಾಕ್ಟರ್, ಈಗ ಕಣ್ಣಿನ ಸಮಸ್ಯೆಗಳನ್ನು ತಗೊಳ್ಳೋದಾದರೆ ಇತ್ತೀಚಿನ ದಿನಗಳಲ್ಲಿ ನಾವು ಬೇರೆ ಬೇರೆ ಥರದಲ್ಲಿ ಹೆಚ್ಚಾಗಿ ಈ ಟಿ ವಿ ಪರದೆ ಅಥವಾ ಮೊಬೈಲ್ ಪರದೆಯನ್ನು ನೋಡ್ತಕ್ಕಂಥದ್ದು. ಮೊದಲು ಕಂಪ್ಯೂಟರ್ ಮುಂದೆ ತುಂಬ ಕೂತ್ಕೊಳ್ಳೋರಿಗೆ ಬೇಗನೆ ಕನ್ನಡಕ ಹಾಕ್ಕೊಳ್ಬೇಕಾಗುತ್ತೆ, ಇದರಿಂದ ಸಮಸ್ಯೆ ಆಗುತ್ತೆ ಅಂತಕ್ಕಂಥ ಮಾತಿತ್ತು. ಈಗ ಕಂಪ್ಯೂಟರ್ ಉಪಯೋಗ ಮಾಡದೇ ಇರೋರು ಸಾಧಾರಣ ಯಾರೂ ಇಲ್ಲ. ಎಲ್ಲರೂ ಕೂಡ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ಅನ್ನೋದು ದಿನದಲ್ಲಿ ಅತಿ ಹೆಚ್ಚು ಬಳಕೆ ಆಗುವಂತಹ ಸಾಧನ ಮೊಬೈಲ್ ಆಗಿಬಿಟ್ಟಿದೆ. ಹಾಗೆಯೇ ಟಿ ವಿ ಕೂಡ ಈಗಿನಷ್ಟು ಮೊದಲು ನೋಡ್ತಾ ಇರಲಿಲ್ಲ. ತಮ್ಮೆಲ್ಲ ಕೆಲಸಗಳಾದ ನಂತರ ಒಂದು ಸ್ವಲ್ಪ ಟಿ ವಿ ನೋಡ್ತಾ ಇದ್ರು. ಆದರೆ ಈಗ ಕಣ್ಣಿಗೆ ಸಮಸ್ಯೆ ಬರೋಷ್ಟು ಟಿ ವಿಯನ್ನು ನೋಡ್ತಾರೆ, ಜೊತೆಗೆ ಮೊಬೈಲನ್ನು ನೋಡ್ತಾರೆ. ಇದರಿಂದ ಕಣ್ಣಿನ ಮೇಲೆ ಆಗುವಂತಹ ಪರಿಣಾಮಗಳು, ಅಂದರೆ ಇದರಿಂದ ಆಗುವಂತಹ ಸಮಸ್ಯೆಗಳೇನು ಡಾಕ್ಟರ್? ಹೌದು, ಅಂತ ಹೇಳಿದರೆ ಈ ಎಲ್ಲ ಈ ಗ್ಯಾಜೆಟ್ಸ್ ಏನಿದೆ ಇದನ್ನು ನಾವು ಅಂದರೆ ಬ್ಯಾಕ್ಲಿಟ್ ಸ್ಕ್ರೀನ್ಸ್ ಅಂತ ಹೇಳ್ತೇವೆ. ಬ್ಯಾಕ್ಲಿಟ್ ಅಂದರೆ ಅದರಿಂದ ಹೊರಬರುವಂತಹ ಕಿರಣಗಳಿದೆ. ಸೊ ಈ ಎಲ್ಲ ಕಿರಣಗಳು ಏನು, ಈ ಗ್ಯಾಜೆಟ್ಸ್ ಏನಿದೆ ಅಥವಾ ಈ ಸಲಕರಣೆಗಳಿದೆ, ಉಪಕರಣಗಳೇನಿದೆ, ಇದರಿಂದ ಹೊರಬರುವಂತಹ ದುಷ್ಪರಿಣಾಮಕಾರಿ ಕಿರಣಗಳು ಇದರಿಂದಾಗಿ ನಮ್ಮ ಕಣ್ಣಿನ ಮೇಲೆ ಒಂದು 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 ಪರಿಣಾಮ ಬೀರುತ್ತೆ, ಒಂದು ಕೆಟ್ಟ ಪರಿಣಾಮ ಬರುತ್ತೆ ಅನ್ನುವಂಥದ್ದು ತುಂಬ ಹಿಂದಿಂದಲೇ ನಮಗೆ ಗೊತ್ತಿದ್ದಂಥ ವಿಚಾರ. ಸೊ ಅದರಿಂದಾಗಿಯೇ ನಾನು ಕಂಪ್ಯೂಟರ್ ಹೆಚ್ಚು ನೋಡೋದ್ರಿಂದಲೇ ನನಗೆ ಕನ್ನಡಕ ಬಂತು ಅನ್ನುವಂಥದ್ದು ಅದಿನ್ನೂ ಪ್ರೂವ್ ಆಗಿಲ್ಲ. ಅಂತ ಹೇಳಿದರೆ ಹೆಚ್ಚಾಗಿ ಅಂದರೆ ಮೊಬೈಲ್ ನೋಡೋನಿಗೆ ಕನ್ನಡಕ ಬರುತ್ತೆ ಅಂತ ಎನ್ನುವಂಥದ್ದು ಇನ್ನೂ ಪ್ರೂವ್ ಆಗಿಲ್ಲ. ಬಟ್ ಖಂಡಿತವಾಗ್ಲೂ ಇದರಿಂದ ಹೊರಬರುವಂತಹ ಕಿರಣಗಳಿಂದ ನಮಗೆ ಹಲವಾರು ಕಣ್ಣಿನ ಬೇರೆ ತೊಂದರೆಗಳು ಬರಬಹುದು ಅನ್ನುವಂಥದ್ದು ಪ್ರೂವ್ ಆಗಿದೆ. ಮೊದಲನೇದಾಗಿ ಡ್ರೈ ಐ ಅಥವಾ ಒಣ ಕಣ್ಣು. ಒಣ ಕಣ್ಣಿನ ಸಮಸ್ಯೆ ತುಂಬ ಇವಾಗ ಅಂತೇಳಿ ನಾವು IT ಯಲ್ಲಿ ಕೆಲಸ ಮಾಡ್ತಾ ಇರುವಂಥ ತುಂಬ ಜನರು ಬಂದು ಏನು ಹೇಳ್ತಾರೆ ಅಂದರೆ ಪ್ರತಿದಿನ ಅಂದರೆ ಸಂಜೆ ಆಗ್ತಾ ಆಗ್ತಾ ನನಗೆ ಕಣ್ಣೇ ಬಿಡ್ಲಿಕ್ಕೆ ಆಗೋದಿಲ್ಲ. ಎರಡನೇದಾಗಿ ಕಣ್ಣು ಒಂಥರ ಆಯಾಸ ಆದಂತಹ ಒಂದು ಇದು ಬರುತ್ತೆ, ನನಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಒಣ ಕಣ್ಣು. ಎರಡನೇದಾಗಿ ಅಂತ ಹೇಳಿದರೆ ಇದರಿಂದ ಹೊರಬರುವಂತಹ ದುಷ್ಪರಿಣಾಮಕಾರಿ ಕಿರಣಗಳು ನಮ್ಮ ಮಕ್ಕಳಿಗೆ ಏನಾಗುತ್ತೆ ಅಂತ ಹೇಳಿದರೆ ಅವರ ಸ್ಲೀಪ್ ಸೈಕಲನ್ನು ನಮ್ಗೆ ಕೆಡಿಸ್ತೇವೆ. ಸೊ ಸರಿಯಾದಂಥ ಸಂದರ್ಭದಲ್ಲಿ ಅವರಿಗೆ ನಿದ್ದೆ ಬರುವುದಿಲ್ಲ. ಸೊ ಇವೆಲ್ಲ ಮತ್ತು ಅವರ ಒಂದು ಬಿಹೇವಿಯರ್ ಅಥವಾ ಸೈಕಾಲಜಿ ಏನಿದೆ ಅದು ಚೇಂಜ್ ಆಗುವಂಥದ್ದು. ಮೂರನೇದಾಗಿ ನೀವು ಹೇಳಿರೋದು ಸರಿ. ಏನಾಗ್ತಾ ಇದೆ ಅಂತ ಹೇಳಿದರೆ ನಾವು ಹೊರಗಡೆ ಹೋಗಿ ಆಟ ಆಡುವಂಥದ್ದು, ಔಟ್ಡೋರ್ ಆ್ಯಕ್ಟಿವಿಟಿ ಕಡಿಮೆ ಆಗ್ತಾ ಇದೆ. ಎಲ್ಲವೂ ಇಂಡೋರ್ ಆಗ್ತಾ ಇರಬೇಕಾದ್ರೆ ಏನಾಗುತ್ತೆ, ನಮ್ಮ ಕಣ್ಣು ದೇವರು ನೈಸರ್ಗಿಕವಾಗಿ ನಮಗೆ ಮಾಡಿರುವಂಥ ಕಣ್ಣು ದೂರ ನೋಡಲಿಕ್ಕೆ. ಸೊ ನಾವು ನಮ್ಮ ಕಣ್ಣುಗಳು ದೂರ ನೋಡೋದನ್ನೇ ಮರೀತಾ ಇದೆ. ಸೊ ಯಾಕೆಂತ ಹೇಳಿದರೆ ನಮಗೆ ನಮ್ಮ ಪಾಯಿಂಟ್ ಆಫ್ ಇಂಟ್ರೆಸ್ಟ್, ಏರಿಯಾ ಆಫ್ ಇಂಟ್ರೆಸ್ಟ್ ಎಲ್ಲ ಕೈಯುದ್ದ ದೂರದಲ್ಲಿ ಆಗ್ತಾ ಇದೆಯಲ್ಲ, ದೂರ ನೋಡಬೇಕನ್ನುವಂಥ ಒಂದು ಅಗತ್ಯವೇ ಬರ್ತಾ ಇಲ್ಲ ನಮಗೆ. ಸೊ ಇಂಥದ್ದೊಂದು ಈ ಒಂದು ಕಾರಣದಿಂದ ಏನಾಗುತ್ತೆ ಅಂತ ಹೇಳಿದರೆ ದೃಷ್ಟಿದೋಷ ಬರುವಂಥದ್ದು, ಅಂತ ಹೇಳಿದರೆ ದೂರದ ದೃಷ್ಟಿಯ ದೋಷ ಬರುವಂಥದ್ದು ಆಗಬಹುದು ಅನ್ನುವಂಥದ್ದು ಹಲವಾರು ಜನರು ಇದನ್ನು ಪ್ರೂವ್ ಮಾಡಿದ್ದಾರೆ. ಸೊ ಇದರಿಂದಾಗಿ ನಮ್ಮ ದೂರದೃಷ್ಟಿಯ ದೋಷ ಬರಬಹುದು ಅನ್ನುವಂಥದ್ದು ಒಂದು ಸರಿಯಾದಂಥ ದಿಕ್ಕಿನಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದೇವೆ. ಸೊ ಇಂಥದ್ದು ಆಗದೇ ಇರೋ ಹಾಗೆ ನಾವು ಏನು ಮಾಡ್ಬೋದು ಅನ್ನುವಂಥ ಪ್ರಶ್ನೆ ಇಲ್ಲಿ ಬಂದೇ ಬರುತ್ತೆ. ಯಾಕೆಂತ ಹೇಳಿದರೆ ಸಂಪೂರ್ಣವಾಗಿ ಯಾವುದೋ ಒಂದು IT ಪ್ರೊಫೆಷ್ನಲ್ಗೆ ನೀನು ಕಂಪ್ಯೂಟರ್ ಮುಂದೆ ಕೂರಬೇಡ ಅಂತ ಹೇಳಿದರೆ ನಾನು ಏನಪ್ಪ ಊಟ ಮಾಡಲಿ ಅಂತ ಹೇಳ್ತೇವೆ. ಸೊ ಅದು ಸಾಧ್ಯ ಇಲ್ಲ ಅಂತೇಳಿ ನೀನು ಮೊಬೈಲ್ ಫೋನೇ ಯೂಸ್ ಮಾಡಬೇಡ ಅಂತನೋ ಅಥವಾ ನೀನು ಇದನ್ನೇ ಯೂಸ್ ಮಾಡಬೇಡ, ಕಂಪ್ಯೂಟರ್ನೇ ಯೂಸ್ ಮಾಡಬೇಡ ಅಂತೇಳಿ ಹೇಳುವಂಥ ಸಂದರ್ಭ ಇಲ್ಲ, ಅದು ದಾಟಿದೆ ಈಗ.
ಸೊ ಇವಾಗ ಅದನ್ನು ಅಂದರೆ ಕಂಪ್ಯೂಟರ್ ಎಟಿಕೆಟ್ಸ್ ಅದನ್ನು ಉಪಯೋಗಿಸಬೇಕಾದ್ರೆ ಏನೆಲ್ಲ ನಾವು ಮುಂಜಾಗ್ರತೆ ಕ್ರಮಗಳನ್ನು ವಹಿಸ್ಕೋಬೋದು ಅನ್ನೋಂಥದ್ದು ಒಂದು. ಇದಕ್ಕೆ ರೂಲ್ ಆಫ್ 20 ಅಂತ ಹೇಳ್ತೇವೆ. ಪ್ರತಿ 20 ನಿಮಿಷಕ್ಕೆ 20 ಸೆಕೆಂಡ್ ಬ್ರೇಕ್ ತಗೊಳ್ಳುತ್ತದೆ. ಸೊ 20 ನಿಮಿಷ ನೀವು ಕಂಪ್ಯೂಟರ್ ಮುಂದೆ ಕೂತ್ರಿ ಅಂತ ಹೇಳಿದರೆ 20 ಸೆಕೆಂಡ್ ನೀವು ತುಂಬ ದೂರ ನೋಡಿ, ಕಂಪ್ಯೂಟರ್ ಸ್ಕ್ರೀನಿಂದ ದೂರ ನೋಡಿ, 20 ಸರ್ತಿ ನೀವು ಬ್ಲಿಂಕ್ ಮಾಡಿ. ಸೊ ಇಷ್ಟನ್ನು ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ ನಮ್ಮ ಕಣ್ಣಿಗೆ ಒಂದು ಬ್ರೇಕ್ ಸಿಕ್ಕಿದಾಗುತ್ತೆ. ಆವಾಗ ನಮ್ಮ ಕಣ್ಣಿನಲ್ಲಿ ಈ ಒಣ ಕಣ್ಣು ಆಗುವಂಥದ್ದು ಏನಿದೆ ಅದನ್ನು ಸಹ ನಾವು ತಡಿಬೋದು ಅನ್ನುವಂಥದ್ದು ನಾವೆಲ್ಲರಿಗೂ ಸಹಜವಾಗಿ ಹೇಳುವಂಥ ಒಂದು ವಿಚಾರ. ಎರಡನೇದಾಗಿ ಅಂತೇಳಿದರೆ ಈ ಬ್ಲೂ ರೇಸ್ ಅಂದರೆ ಈ ಒಂದು ಗ್ಯಾಜೆಟ್ಸಿಂದ ಹೊರಬರುವಂತಹ ನೀಲಿ ಕಿರಣಗಳೇನಿದೆ ಇದನ್ನು ನಾವು ತಡೆಗಟ್ಟಿದರೆ ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು ಅನ್ನುವಂಥದ್ದು ಸಹ ಪ್ರೂವ್ ಆಗಿದೆ. ಸೊ ಇದನ್ನು ನಾವು ಮಾಡೋದಕ್ಕೆ ನಾವು ಈ ಬ್ಲೂ ಪ್ರೊಟೆಕ್ಟ್ ಗ್ಲಾಸಸ್ ಅಂತ ಬರುತ್ತೆ. ಅಂದರೆ ಹೊರಬರುವಂತಹ ದುಷ್ಪರಿಣಾಮಕಾರಿ ನೀಲಿ ಕಿರಣಗಳನ್ನು ಕಮ್ಮಿ ಮಾಡುತ್ತೆ. ಸೊ ಈ ಎರಡು ವಿಷಯ ಅಂತೇಳಿದರೆ ಒಂದು ಅಂದರೆ ಒಣಗದ ಹಾಗೆ ನೋಡ್ಕೊಳ್ಳುವಂಥದ್ದು, ಎರಡನೇದು ಈ ಕನ್ನಡಕವನ್ನು ಹಾಕ್ಕೊಳ್ಳುವಂಥದ್ದು. ಈ ಎರಡು ವಿಚಾರವನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡ್ರೆ ಸುಮಾರಾಗಿ ಆಗುವಂತಹ ತೊಂದರೆಗಳನ್ನು ನಾವು ಕಡಿಮೆ ಮಾಡ್ಬೋದು. ಬಟ್ ಮಕ್ಕಳಲ್ಲಿ ಹೊರಗಡೆ ಹೋಗಿ ಆಟ ಆಗುವಂಥದ್ದನ್ನು ನಾವು ಅಂದರೆ ಸಮಯವನ್ನು ಹೆಚ್ಚು ಮಾಡದೇ ಇದ್ದರೆ ಖಂಡಿತವಾಗ್ಲೂ ಮುಂದೆ ಹೋಗಿ ತೊಂದರೆ ಬಂದೇ. ಈಗ ಮತ್ತೊಂದು ವಿಚಾರ ಡಾಕ್ಟರ್, ತೀವ್ರವಾದ ತಲೆನೋವು, ಮುಂದೆ ತೀವ್ರವಾದ ತಲೆನೋವು ಇದ್ದಂಥವರಲ್ಲಿ ಮೊದಲು ಹೋಗಿ ತೋರಿಸಿದಾಗ ಡಾಕ್ಟರ್ ಸಲಹೆ ಮಾಡುವಂಥದ್ದು ಕಣ್ಣಿನ ಡಾಕ್ಟರ್ ಬಳಿಯಲ್ಲಿ ಹೋಗಬೇಕು ಅಂತ. ಕಣ್ಣಿನ ಡಾಕ್ಟರ್ ಬಳಿಯಲ್ಲಿ ಬಂದಾಗ ಒಂದು ಟೆಂಪ್ರವರಿ ಅಥವಾ ಕನ್ನಡಕದ ಮೂಲಕ ಅಥವಾ ಬೇರೆ ಚಿಕಿತ್ಸೆ ಮೂಲಕ ಅದನ್ನು ಗುಣಪಡಿಸುವಂಥದ್ದು. ಯಾವ ಸಮಸ್ಯೆ ಡಾಕ್ಟರ್ ಇದು? ಏತಕ್ಕಾಗಿ ಕಣ್ಣಿನ ಸಮಸ್ಯೆಯಿಂದ ಏನು ಸಮಸ್ಯೆ ಅದು ತಲೆನೋವು ಬರುತ್ತಲ್ಲ? ಸೊ ದೃಷ್ಟಿ ದೋಷ ಇದ್ದಂಥವರಿಗೆ ಸರಿಯಾದಂತಹ ಕನ್ನಡಕವನ್ನು ನಾವು ಕೊಡದಿದ್ದಂಥ ಸಂದರ್ಭದಲ್ಲಿ ಅವರಿಗೆ ತಲೆನೋವು ಬರುವಂಥದ್ದು ನಮಗೆಲ್ಲ ತಿಳಿದಿರ್ತದೆ. ಸೊ ಏನಂತ ಹೇಳಿದರೆ ದೃಷ್ಟಿದೋಷ ಇದ್ದಂಥವರಿಗೆ ಮಾತ್ರ, ದೃಷ್ಟಿದೋಷ ಇದ್ದು ಕನ್ನಡಕ ಇಲ್ಲದಂಥವರಿಗೆ ತಲೆನೋವು ಬರ್ತಾ ಇದೆ ಅಂತ ಹೇಳಿದರೆ ದೃಷ್ಟಿದೋಷವನ್ನು ಸರಿಪಡಿಸಲಿಕ್ಕೆ ನಾವು ಕನ್ನಡಕ ಕೊಡೋದ್ರಲ್ಲಿ ಅರ್ಥ ಇದೆ. ತಲೆನೋವು ಇದ್ದವರಿಗೆಲ್ಲ ಒಂದೊಂದು ಕನ್ನಡಕ ಹಾಕೋದ್ರಲ್ಲಿ ಏನೂ ಅರ್ಥ ಇಲ್ಲ. ಸೊ ಮೊದಲನೇದಾಗಿ ನಾವು ಏನು ತಿಳ್ಕೊಬೋದು ಬೇಕು ಅಂತ ಹೇಳಿದರೆ ತಲೆನೋವು ಯಾತಕ್ಕೆ ಬರ್ತಾ ಇದೆ, ಕಣ್ಣಿನಿಂದನೇ ಬರ್ತಾ ಇದೆಯಾ? ಕಣ್ಣಿನಿಂದ ತಲೆನೋವು ಬರೋದಕ್ಕೆ ಮುಖ್ಯ 3 ಕಾರಣಗಳು. ಒಂದು ದೃಷ್ಟಿದೋಷ, ಎರಡನೇದಾಗಿ ನಮ್ಮ ಕಣ್ಣಿನ ಆಂತರಿಕ ಒತ್ತಡ ಜಾಸ್ತಿ ಆಗುವಂಥದ್ದು, ಪ್ರೆಷರ್ ಜಾಸ್ತಿ ಆಗುವಂಥದ್ದು, ಮೂರನೇದಾಗಿ ಕಣ್ಣಿನ ನರದಲ್ಲಿ ಸಮಸ್ಯೆಗಳು. ಈ 3 ಕಾರಣದಿಂದ ತಲೆನೋವು ಬರ್ಬೋದು. ಯಾವುದಕ್ಕೋಸ್ಕರ ನಿಮಗೆ ಅಂದರೆ ಈ ತೊಂದರೆಗಳು ನಿಮ್ಮ ಕಣ್ಣಲ್ಲಿದೆಯಾ ಅಂತ ನಾವು ತಿಳ್ಕೊಂಡು ಮತ್ತು ಅದಕ್ಕೆ ಸರಿಯಾಗಿ ನಾವು ಟ್ರೀಟ್ಮೆಂಟ್. ಈಗ ಮತ್ತೊಂದು ಬಹುಮುಖ್ಯವಾದ ವಿಚಾರ ಡಾಕ್ಟರ್, ಈ ಡಯಾಬಿಟಿಸ್ ಏನು ಸಕ್ಕರೆ ಕಾಯಿಲೆ, ಮಧುಮೇಹ ಅಂತ ಹೇಳ್ತೀವಿ. ಮಧುಮೇಹಿಗಳಿಗೆ ಅದು ತುಂಬ ಬೇಗನೆ ಹೆಚ್ಚಿನ ಶುಗರ್ ಪ್ರಾಬ್ಲಮ್ ಇರುವಂಥವರಿಗೆ, ಡಯಾಬಿಟಿಸ್ ಇರುವಂಥವರಿಗೆ ಈ ಕಣ್ಣಿನ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಹೋಗ್ತಾ ಹೋಗ್ತಾ ಅವರಿಗೆ ದೃಷ್ಟಿ ತೀರಾ ಕಡಿಮೆ ಆಗ್ತಾ ಬರ್ತಕ್ಕಂಥದ್ದು, ಇಂತಹ ಸಮಸ್ಯೆಗಳು ಬರುತ್ತೆ. ಯಾವೆಲ್ಲ ಒಂದು ಸಮಸ್ಯೆಗಳು ಮಧುಮೇಹಿಗಳಲ್ಲಿ ಕಂಡು ಬರುತ್ತೆ? ಹೌದು, ಇವಾಗ ಡಯಾಬಿಟಿಸ್ ಇರುವಂತಹ ರೋಗಿಗಳ ಸಂಖ್ಯೆ ಎಷ್ಟೊಂದು ಅಂತ ಹೇಳಿದರೆ ಒಂದು ಗತಿಯಲ್ಲಿ ಹೆಚ್ಚಾಗ್ತಾ ಇದೆ ಅಂತ ಹೇಳಿದರೆ, ಇವಾಗ ಆಗಲೇ ಅಂತ ಹೇಳಿದರೆ 50 ವರ್ಷಕ್ಕೆ ಮೇಲ್ಪಟ್ಟಂಥ 10 ಜನರನ್ನು ತಗೊಂಡ್ರೆ 2.8 ಜನರಿಗೆ ಇವತ್ತು ಮಧುಮೇಹ ಇದೆ, ಆಲ್ಮೋಸ್ಟ್ 3 ಜನರಿಗೆ. ಅದೇ ಹೆಚ್ಚಾಗಿ 2030 ಹೊತ್ತಲ್ಲಿ ಆಲ್ಮೋಸ್ಟ್ 3.5 ಜನರಿಗೆ ಬರುತ್ತದೆ. ಸೊ ಇದು 3.5 ಜನರಿಗೆ ಅಂದರೆ 10ರಲ್ಲಿ 3.5 ಜನರಿಗೆ ಅಂದರೆ 20ರಲ್ಲಿ 7 ಜನರಿಗೆ ಡಯಾಬಿಟಿಸ್ ಇರುತ್ತೆ ಇನ್ನು 2030ರಲ್ಲಿ. ಸೊ ಅಂಥ ಒಂದು ಪರಿಸ್ಥಿತಿ ಬಂದಾಗ ಇಂಡಿಯಾ ವಿಲ್ ಬಿ ಕಾಲ್ಡ್ ದ ಡಯಾಬಿಟಿಸ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಅಂದರೆ ಅತಿ ಹೆಚ್ಚು ಡಯಾಬಿಟಿಸ್ ರೋಗಿಗಳನ್ನು ಹೊಂದಿರುವಂತಹ ದೇಶದಲ್ಲಿ ಇಂಡಿಯಾ ನಂಬರ್ 1 ಬರುತ್ತೆ. ಯಾವುದ್ರಲ್ಲಿ ಬೇರೆದರಲ್ಲಿ ಬರದೇ ಇದ್ರು ಅದರಲ್ಲಿ ಬರುತ್ತೆ ಇಂಡಿಯಾ. ಸೊ ಇಂಥ ಒಂದು ಸಂದರ್ಭದಲ್ಲಿ ನಾವು ಮುಖ್ಯವಾಗಿ ಏನು ಅಂದರೆ ಕಣ್ಣಿನ ವಿಚಾರವಾಗಿ ನಾವು ಯೋಚನೆ ಮಾಡೋದಾದರೆ, ಮಧುಮೇಹ ಒಂದು ನಾವು ಕಂಟ್ರೋಲಲ್ಲಿ ಹಿಡಿದಿದ್ರೆ, ಎರಡನೇದಾಗಿ ಕಂಟ್ರೋಲಲ್ಲಿ ಇಟ್ಟರೂ ಸಹ ಹೆಚ್ಚು ಸಮಯಕ್ಕೆ ಅಥವಾ ಅಂದರೆ 10ರಿಂದ 15 ವರ್ಷಕ್ಕೆ ಹೆಚ್ಚಾಗಿ ಡಯಾಬಿಟಿಸ್ ಇದ್ದಂಥವರಿಗೆ ಖಂಡಿತವಾಗ್ಲೂ ಕಣ್ಣಿನ ರೆಟಿನಾ ಅಥವಾ ಅದಕ್ಕೆ ನಾವು ಅಕ್ಷಿಪಟಲ ಅಂತ ಹೇಳ್ತೇವೆ, ಕಣ್ಣಿನ ಅಕ್ಷಿಪಟಲದಲ್ಲಿ ರೆಟಿನಾದಲ್ಲಿ ಆಗುವಂತಹ ಕೆಲವು ಬದಲಾವಣೆಗಳು, ಅದಕ್ಕೆ ನಾವು ಡಯಾಬೆಟಿಕ್ ರೆಟಿನೋಪತಿ ಅನ್ನುವಂತಹ ಒಂದು ಪದವನ್ನು ಉಪಯೋಗಿಸ್ತೇವೆ. ಈ ಡಯಾಬೆಟಿಕ್ ರೆಟಿನೋಪತಿ ಅನ್ನುವಂಥದ್ದು ತುಂಬಾ ಒಂದು ಅಪಾಯಕಾರಿ ತೊಂದರೆ. ಯಾಕೆ ಅಂತ ಹೇಳಿದರೆ, ಇದಕ್ಕೆ ನಾವು ಚಿಕಿತ್ಸೆ ನೀಡಿ ಕಾಯಿಲೆ ಮುಂದುವರಿಯೋದನ್ನು ತಡಿಬೋದೇ ಹೊರತು ಆದಂತಹ ಡ್ಯಾಮೇಜನ್ನು ನಾವು ರಿವರ್ಸ್ ಮಾಡಲಿಕ್ಕೆ ಆಗೋದಿಲ್ಲ.
ಸೊ ಈ ಕಾರಣಕ್ಕೋಸ್ಕರ ನಾವು ಏನು ಹೇಳ್ತೇವೆ ಅಂತ ಹೇಳಿದರೆ, ಇದು ಬರದಿದ್ದಂತಹ ತಡೆಗಟ್ಟುವುದು ಒಂದೇ ಉಪಾಯ. ಒಮ್ಮೆ ಬಂದಾದ ನಂತರ ಇದನ್ನು ಸಂಪೂರ್ಣವಾಗಿ ನಾವು ಅಂತ ಹೇಳಿದರೆ ಚಿಕಿತ್ಸೆ ಅನ್ನುವಂಥದ್ದು ಇಲ್ಲ. ಇದಕ್ಕೆ ಚಿಕಿತ್ಸೆ ಅಂದರೆ ಕಾಯಿಲೆ ಮುಂದುವರಿಯೋದನ್ನು ನಾವು ತಡಿಬೋದೇ ಹೊರತು ಮತ್ತೆ ಅದನ್ನು ಕಂಪ್ಲೀಟ್ ಆಗಿ ನಾವು ಸರಿಪಡಿಸ್ಲಿಕ್ಕೆ ಆಗುತ್ತೆ. ಯಾವುದೇ ಚಿಕಿತ್ಸಾ ವಿಧಾನದಲ್ಲೂ ಕೂಡ ಆಗಿರತಕ್ಕಂಥ ಡ್ಯಾಮೇಜನ್ನು ಸರಿ ಮಾಡಿ ಸ್ವಲ್ಪ ಮಟ್ಟಿಗೆ ಸರಿ ಮಾಡ್ಬೋದು. ಬಟ್ ನಾರ್ಮಲ್ ಗತಿಗೆ, ನಾವು ನಾರ್ಮಲ್ ಪರಿಸ್ಥಿತಿಗೆ ಅದನ್ನು ನಾವು ತಗೊಂಡು ಬರಲಿಕ್ಕೆ ಆಗೋದಿಲ್ಲ. ಸೊ ಅದೇ ಈ ಡಯಾಬಿಟಿಸ್ನಲ್ಲಿ ಬೇರೆ ಯಾವೆಲ್ಲ ರೀತಿಯಲ್ಲಿ ಕಣ್ಣಿಗೆ ಸಮಸ್ಯೆ ಆಗುತ್ತೆ? ಹೌದು, ಅಂದರೆ ಡಯಾಬಿಟಿಸ್ ನಮ್ಮ ಕಣ್ಣಿನ ಎಲ್ಲ ಒಂದು ಅಂಗಾಂಗಗಳಿಗೆ ಅದು ತಟ್ಟುತ್ತೆ ಅನ್ನುವಂಥದ್ದು ನಾವು ತಿಳಿದು ಬಂದಿದ್ದೇವೆ. ಒಂದು, ನಾವು ನಮ್ಮ ರೆಪ್ಪೆಯಲ್ಲಿ ಪದೇ ಪದೇ ಈ ಕೂರು ಅಂತ ಏನು ಹೇಳ್ತೀವಿ ನಾವು, ಕಲ್ಕೋಟ್ ಅಂತ ಹೇಳ್ತೇವೆ ನಾವು ಕೊಡೋ ಭಾಷೆಯಲ್ಲಿ. ಸೊ ಅದಕ್ಕೆ ಸ್ಟೈ ಅಂತ ಹೇಳ್ತೇವೆ ಇಂಗ್ಲೀಷ್ನಲ್ಲಿ. ಒಂದು. ಎರಡನೇದಾಗಿ ಡ್ರೈ ಐ, ಕಣ್ಣಿನಲ್ಲಿ ಒಣತೆ ಜಾಸ್ತಿ ಆಗೋದು. ಮೂರನೇದಾಗಿ ಪೊರೆ ಬರುವಂತಹ ಸಾಧ್ಯತೆಗಳು ಡಯಾಬಿಟಿಸ್ ಇದ್ದಂಥವರಿಗೆ ಜಾಸ್ತಿ ಇರುತ್ತೆ. ನಾಲ್ಕನೇದಾಗಿ ನಾನು ಇವಾಗಲೇ ಹೇಳಿದಂಥದ್ದು ಡಯಾಬೆಟಿಕ್ ರೆಟಿನೋಪತಿ. ಡಯಾಬೆಟಿಕ್ ರೆಟಿನೋಪತಿ ಶುರುವಾಯಿತು ಅಂತಾದರೆ ಅದರ ಅರ್ಥ ಏನು ಅಂತ ಹೇಳಿದರೆ, ಅದು ಮೊದಲನೆಯ ಚೇಂಜ್. ಅದರ ಅರ್ಥ ನಿಮ್ಮ ದೇಹದ ಬೇರೆ ಅಂಗಾಂಗಗಳಲ್ಲಿ ಸಹ, ಅಂದರೆ ಕಣ್ಣಿನ ಕಿಡ್ನಿಯಲ್ಲಿ, ಲಿವರ್ನಲ್ಲಿ, ನಮ್ಮ ಹಾರ್ಟಲ್ಲಿ ಸಹ ಡಯಾಬಿಟಿಸಿಗೆ ಸಂಬಂಧಿತ ರೋಗಗಳು, ತೊಂದರೆಗಳು ಶುರುವಾಗಬಹುದು ಅನ್ನುವಂಥ ಒಂದು ಸಂಕೇತ ಅದು ಡಯಾಬೆಟಿಕ್ ರೆಟಿನೋಪತಿ. ಸೊ ಡಯಾಬೆಟಿಕ್ ರೆಟಿನೋಪತಿ ಇದ್ದಂಥವರಿಗೆ ನಾವು ಮುಖ್ಯವಾಗಿ ಮಾಡಬೇಕಾಗಿರುವಂಥದ್ದು 2 ಮುಖ್ಯವಾದಂಥ ಒಂದು ಪರೀಕ್ಷೆಗಳಿದೆ. ಸೊ ಇದಕ್ಕೆ ನಾವು ಒಂದು OCT ಅಂತ ಹೇಳ್ತೇವೆ, ಆಪ್ಟಿಕಲ್ ಕೋರೆನ್ಸ್ ಟೊಮೊಗ್ರಫಿ ಅಂತ ಹೇಳಿದ್ರು. ಇದು ತುಂಬಾ ಒಂದು ಅತ್ಯವಶ್ಯವಾಗಿ ಬೇಕಿರುವಂಥ ಒಂದು ಉಪಕರಣ. ಸೊ ಇದು ಏನಂತ ಹೇಳಿದರೆ, ಕಣ್ಣಿನ ನರದ CT ಸ್ಕ್ಯಾನ್ ಇದ್ದಾಗೆ ಕಣ್ಣಿನ ಬೇರೆ ಬೇರೆ ನಾವು ಪದರಗಳನ್ನು ನಾವು ಪರೀಕ್ಷಿಸಿ ಯಾವುದು ನಮಗೆ ತೊಂದರೆ ಅಂತ ನಾವು ಪಿನ್ ಪಾಯಿಂಟ್ ಮಾಡಿ ಅದಕ್ಕೆ ತಕ್ಕಾಗಿ ನಾವು ಟ್ರೀಟ್ಮೆಂಟನ್ನು ಕೊಡಬೇಕು. ಸೊ ಅದು ತುಂಬ ಮುಖ್ಯ. ಎರಡನೇದಾಗಿ ನಾವು ಆ್ಯಂಜಿಯೋಗ್ರಾಮ್, ಕಣ್ಣಿನಲ್ಲಿ ಈ ಡಯಾಬಿಟಿಸ್ ಬಂದಾಗ ಏನಾಗುತ್ತೆ ಅಂತ ಹೇಳಿದರೆ ರಕ್ತಸ್ರಾವ ಆಗುವಂಥ ಸಾಧ್ಯತೆ ಇರುತ್ತೆ, ಬ್ಲಡ್ ಲೀಕ್ ಆಗೋದು. ಸೊ ರಕ್ತಸ್ರಾವ ಆಗ್ತಾ ಇದ್ರೆ ಅದು ಎಲ್ಲಿಂದ ರಕ್ತಸ್ರಾವ ಆಗ್ತಾ ಇದೆ ಅಂತ ನಾವು ತಿಳ್ಕೊಳ್ಳಿಕ್ಕೆ ನಾವು ಫಂಡಸ್ ಫ್ಲೋರಸಿನ್ ಆ್ಯಂಜಿಯೋಗ್ರಾಮ್ ಅಂತ ಮಾಡ್ತೀವಿ. ಸೊ ಅದನ್ನು ಗೊತ್ತಾದರೆ ಇವೆಲ್ಲ ಟೆಸ್ಟ್ಗಳನ್ನು ಮಾಡಿ ತೊಂದರೆ ಏನಂತ ಗೊತ್ತಾದರೆ, ಮತ್ತು ಅದಕ್ಕೆ 2 ಮುಖ್ಯ ವಿಧಾನಗಳಲ್ಲಿ ನಮಗೆ ಅದಕ್ಕೆ ಚಿಕಿತ್ಸೆ ಇದೆ. ಒಂದು ಲೇಸರ್ ಅಂತ ಹೇಳಿದರೆ ಅದು ಆಪರೇಷನ್ ಅಲ್ಲ, ಬರೀ ಕಣ್ಣಿನ ಒಳಗಡೆ ನಾವು ಲೈಟ್ ಬಿಡೋದ್ರ ಮೂಲಕ ನಾವು ಇದನ್ನು ಸರಿಪಡಿಸುವಂಥದ್ದು. ಎರಡನೇದು ಕಣ್ಣಿನೊಳಗಡೆ ನೀಡುವಂಥ ಇಂಜೆಕ್ಷನ್ಗಳು. ಕಣ್ಣಿಗೆ ಇಂಜೆಕ್ಷನ್ ಬಂದ ತಕ್ಷಣ ಎಲ್ಲ ರೋಗಿಗಳಿಗೊಂದು ಭಯಭೀತರಾಗುವಂಥ ಒಂದು ಪರಿಸ್ಥಿತಿ. ಆದರೆ ನಿಜವಾಗ್ಲೂ ಇದು ಅತಿ ಸುಲಭವಾಗಿ ನಾವು ಕೊಡಬಲ್ಲಂಥ ಒಂದು ಚಿಕಿತ್ಸೆ, ಮತ್ತು ಅತಿಯಾಗಿ ಫಲಕಾರಿ ಆಗುವಂಥ ಚಿಕಿತ್ಸೆ. ಲೇಸರ್ ಎಷ್ಟು ಒಳ್ಳೆಯದೋ ಅದಕ್ಕಿಂತ ಸುಲಭದಲ್ಲಿ ಅಥವಾ ತುಂಬ ರಿವರ್ಸಲ್ ಆಫ್ ಡಯಾಬೆಟಿಕ್ ರೆಟಿನೋಪತಿ ಆಗುವಂಥದ್ದು ಇಂಜೆಕ್ಷನ್ನ ಮೂಲಕ. ಸೊ ಇಂಜೆಕ್ಷನ್ ಅಂತ ಹೇಳಿದರೆ, ಡಾಕ್ಟರ್ ಇಂಜೆಕ್ಷನ್ ಅಂತ ಹೇಳಿದರೆ ಭಯಭೀತರಾಗಬಾರ್ದು. ಅದು ನಿಮಗೆ ಬೇಕು ಅಂದಂಥ ಕಾರಣದಲ್ಲಿ ಅದನ್ನು ತಗೊಳ್ಬೇಕಾಗುತ್ತೆ. ಒಂದಕ್ಕಿಂತ ಹೆಚ್ಚು ಅಂದರೆ ಪದೇ ತಿಂಗಳು ನಾವು ಇಂಜೆಕ್ಷನ್ ತಗೊಳ್ಳುವಂಥದ್ದು ಬೇಕಾಗ್ಬೋದು. ಬಟ್ ಇದನ್ನು ಮಾಡಿದರೆ ಮಾತ್ರ ನಾವು ಮುಂದೆ ಆಗುವಂತಹ ಡ್ಯಾಮೇಜನ್ನು ನಾವು ತಡೀತದೆ. ಈಗ ಡಯಾಬಿಟಿಸನ್ನು ಹೊರತುಪಡಿಸಿದರೆ ರೆಟಿನಾ ಆಗುವಂತಹ ಕಣ್ಣಿನ ರೆಟಿನಾ ಅಕ್ಷಿಪಟಲ ಅಂತ ಏನು ಹೇಳ್ತೀವಿ, ತುಂಬ ಬಹುಮುಖ್ಯವಾದ ಅಕ್ಷಿಪಟಲದ ಮೇಲೇ ಎಲ್ಲ ನಿರ್ಧಾರಿತವಾಗಿರುತ್ತೆ ದೃಷ್ಟಿ ಅಂತಕ್ಕಂಥದ್ದು. ಸೊ ಈ ರೆಟಿನಾದಲ್ಲಿ ಆಗುವಂತಹ ಬೇರೆ ಸಮಸ್ಯೆಗಳು ಏನಿದೆ? ಹೌದು, ರೆಟಿನಾ ಎಷ್ಟು ಮುಖ್ಯ ಅಂತ ಹೇಳಿದರೆ, ನಾವು ಇವಾಗ ಒಂದು ಕ್ಯಾಮ್ರಾ ಇದ್ದರೆ, ಕ್ಯಾಮ್ರಾದು ನಾವು ಮುಂಚೆ ನಾವು ಫಿಲ್ಮ್ ಹಾಕ್ತಾಯಿದ್ವಿ, ರೀಲ್ ಹಾಕ್ತಾಯಿದ್ವಿ. ಸೊ ಕ್ಯಾಮ್ರಾದ ಎದುರುಗಡೆ ಲೆನ್ಸ್ ಇರುತ್ತೆ, ಹಿಂದುಗಡೆ ರೀಲ್ ಇರುತ್ತೆ. ಸೊ ಈ ರೀಲೇ ಇಲ್ಲ ಅಂತ ಹೇಳಿದರೆ ಅದು ರೆಟಿನಾ ಇಲ್ಲದಿದ್ದಾಗೆ, ಅಥವಾ ರೀಲ್ ಸರಿ ಇಲ್ಲ ಅಂತ ಹೇಳಿದರೆ ಅದು ರೆಟಿನಾ ಸರಿ ಇಲ್ಲ ಅನ್ನೋಂಥದ್ದು. ಸೊ ಈ ರೆಟಿನಾಗೆ ಡಯಾಬಿಟಿಸಿಗೆ ಹೊರತುಪಡಿಸಿ ಅದು ತುಂಬಾ ಸೂಕ್ಷ್ಮವಾದಂಥ ಒಂದು ಅಂಗಾಂಗ ಅದು ಕಣ್ಣಿದ್ದು. ಸೊ ಏನಂತ ಹೇಳಿದರೆ, ಇದು ಕಣ್ಣಿನ ನರಕ್ಕೆ ನಾವು ರೆಟಿನಾ ಅಂತ ಹೇಳೋದು ತಿಳುವಳಿಕೆ ಇಲ್ಲದಂಥವರಿಗೆ. ಸೊ ಇದಕ್ಕೆ ಏನಂತ ಹೇಳಿದರೆ ನರ ಕಳಚಿ ಬರುವಂಥದ್ದು ಒಂದು ಕಾಯಿಲೆ, ಅದಕ್ಕೆ ರೆಟಿನಲ್ ಡಿಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ. ತುಂಬ ಒಂದು ಭಯಂಕರ ಕಾಯಿಲೆ ಅದು. ಅಂದರೆ ಕಣ್ಣಿನಲ್ಲಿ ಹೋಲಾಗಿ ರೆಟಿನಾದಲ್ಲಿ ಅಂದರೆ ತೂತಾಗುವಂಥ ಕಾರಣದಿಂದ ನರವೇ ಕಳಚಿ ಬರುವಂಥದ್ದು. ಎರಡನೇದಾಗಿ ಕಾರಣಾಂತರಗಳಿಂದ ನರ ಕ್ಷೀಣವಾಗುವಂಥದ್ದು, ಅಂದರೆ ಏನೂ ತೊಂದರೆ ಅಥವಾ ಕಾರಣ ಇಲ್ಲದೇ ನಮ್ಮ ರೆಟಿನಾ ವೀಕ್ ಆಗ್ತಾ ಹೋಗುವಂಥದ್ದು. ಮೂರನೇದು ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜೆನರೇಷನ್ ಹೇಳ್ತೇವೆ. ಇದು ತುಂಬಾ ಕಾಮನ್, ಕೊಡಗಿನಲ್ಲಿ ಹೆಚ್ಚೆಚ್ಚು ಜನರಿಗೆ ನಾನು ಬಂದಿರುವಂಥ ಒಂದು ರೋಗ. ಇದು ಸಾಮಾನ್ಯ, ಯಾವುದೇ ಒಂದು ಕಾರಣ ಇಲ್ಲದೆ ಬರುವಂಥ ಒಂದು ರೋಗ. ಇದಕ್ಕೂ ಸಹ ಇಂಜೆಕ್ಷನ್ನ ಮೂಲಕ ನಾವು ಅಂತ ಹೇಳಿದರೆ ಅದಕ್ಕೆ ಚಿಕಿತ್ಸೆಯನ್ನು ಪಡ್ಕೊಳ್ಬೋದು.
ಸೊ ಇದಕ್ಕೆಲ್ಲದಕ್ಕೂ ರೆಟಿನಾ ನಾನು ಆವಾಗಲೇ ಹೇಳಿದಾಗೆ ತುಂಬ ಒಂದು ಅಡ್ವಾನ್ಸ್ಡ್ ಟೆಕ್ನಿಕ್ಗಳಿಂದ ಅಥವಾ ಹೈಟೆಕ್ ಉಪಕರಣಗಳ ಮೂಲಕ ಮಾತ್ರ ನಾವು ಈ ತೊಂದರೆ ಏನಂತ ಕಂಡುಹಿಡಿಬೋದು ಮತ್ತು ಅದಕ್ಕೆ ಸರಿಯಾಗಿ ನಾವು ಚಿಕಿತ್ಸೆ ಕೊಡಬೇಕು. ಅಂದರೆ ಈ ಕ್ಷೇತ್ರದಲ್ಲಿ ಈ ಎಲ್ಲ ಒಂದು ರೆಟಿನಾಗೆ ಸಂಬಂಧಿಸಿದಂತೆ ಎಲ್ಲ ತೊಂದರೆಗಳು ಕೂಡ ಚಿಕಿತ್ಸೆ ನೀಡ್ತಾ ಇದೆ. ಖಂಡಿತ OCT, ಫಂಡಸ್ ಫ್ಲೋರೋಸಿಸ್, ಲೇಸರ್, ಇಂಜೆಕ್ಷನ್ ಇವೆಲ್ಲವೂ ನಮ್ಮಲ್ಲಿ ಸೌಲಭ್ಯ ಇದೆ. ಓಕೆ, ಈಗ ಮತ್ತೊಂದು ವಿಚಾರ, ದೃಷ್ಟಿದೋಷ. ಹೌದು, ದೃಷ್ಟಿದೋಷ ಇರ್ತಕ್ಕಂಥ ದೂರದೃಷ್ಟಿ ಅಥವಾ ಸಮೀಪ ದೃಷ್ಟಿ ಏನು ಹೇಳ್ತೀವಿ ನಾವು, ಈ ಸೈಟ್ ಪ್ರಾಬ್ಲಮ್ ಇರ್ತಕ್ಕಂಥವ್ರು ತುಂಬಾ ಕಾಣಿಸ್ಕೊಳ್ತಾರೆ. ಈಗ ಅದು ಮೊದಲು ಏಜ್ ಮೇಲೆ ಡಿಪೆಂಡ್ ಆಗಿರ್ತೈತೆ, ಈಗ ಬಹುತೇಕ ಎಲ್ಲರಲ್ಲೂ ಕಾಣಿಸ್ಕೊಳ್ತಾ ಇದೆ ಈ ಒಂದು ದೃಷ್ಟಿದೋಷಕ್ಕೆ ನೀಡುವಂತಹ ಚಿಕಿತ್ಸೆಗಳು. ಮೊದಲು ಕನ್ನಡಕ ಹಾಕೋದು ಅಂತ ಹೇಳಿದರೆ ಅದು ಸಮಾಜದಲ್ಲಿ ಎಲ್ಲೋ ಒಂದು ಕಡೆ ಕನ್ನಡಕ ಹಾಕೊಂಡು ಓಡಾಡ್ತಾರೆ ಅಂದರೆ ಏನೋ ಒಂಥರ ಅದನ್ನು ವೀಕ್ನೆಸ್ ಇದ್ದಾಗೆ ನೋಡ್ತಾ ಇದ್ರು. ಈಗ ಆಗಿಲ್ಲ, ವಿಧ ವಿಧದ ಬಗೆ ಸ್ಟೈಲ್ ಆದ ಕನ್ನಡಕಗಳು ಬಂದಿದ್ದಾವೆ, ಅದನ್ನು ಹಾಕೋದು ಕೂಡ ಒಂದು ಸ್ಟೈಲ್ ಆಗಿದೆ. ಅದನ್ನು ಹೊರತುಪಡಿಸಿದರೆ ಈ ಲೆನ್ಸ್ ಕೂಡ ಅಳವಡಿಕೆ ಮಾಡತಕ್ಕಂಥದ್ದು ಇದೆ. ಸೊ ಯಾವೆಲ್ಲ ಚಿಕಿತ್ಸಾ ವಿಧಾನಗಳ ಮೂಲಕ ಈ ಒಂದು ದೃಷ್ಟಿದೋಷವನ್ನು ಪರಿಹಾರ ನೀಡ್ಬೋದು ಡಾಕ್ಟರ್? ಹೌದು, ದೃಷ್ಟಿದೋಷ ಎರಡು ರೀತಿಯದ್ದಾಗಿರುತ್ತೆ, ದೂರದೃಷ್ಟಿಯ ಸಮಸ್ಯೆ ಮತ್ತು ಸಮೀಪ ದೃಷ್ಟಿ ತೊಂದರೆ. ಸೊ ನಮಗೆ ಅದಕ್ಕೆ ಅಂತ ಹೇಳಿದರೆ ನಾವು ಏನು ಹೇಳ್ತೇವೆ, ಮಯೋಪಿಯಾ ಮತ್ತು ಹೈಪರ್ಮೆಟ್ರೋಪಿಯಾ ಅಂತ ಹೇಳ್ತೇವೆ, ಶಾರ್ಟ್ ಸೈಟೆಡ್ ಅಥವಾ ಫಾರ್ ಸೈಟೆಡ್. ಸೊ ಮೊದಲು ತೊಂದರೆ ಏನಂತ ತಿಳ್ಕೊಳ್ಳುವಂಥದ್ದು, ಎರಡನೇದು ಎಷ್ಟು ಪವರ್ ಬೇಕು ಕನ್ನಡಕ ಅಂತ ತಿಳ್ಕೊಳ್ಳುವಂಥದ್ದು. ಸೊ ಇದನ್ನು ನಾವು ತುಂಬಾ ಒಂದು ಸೂಕ್ಷ್ಮ ವಿಧಾನದಲ್ಲಿ ಮಾಡಬೇಕಾಗುತ್ತೆ. ಯಾಕೆಂತ ಹೇಳಿದರೆ ಕನ್ನಡಕ ಬೇಕಿದೆ ಅಂತ ತಿಳ್ಕೊಳ್ಳೋದು ಒಂದಾದರೆ ಎಷ್ಟು ಎಕ್ಸಾಕ್ಟ್ ಅವರ ಪವರ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡೋದು ಅಷ್ಟೇ ಮುಖ್ಯ. ಇಲ್ಲ ಅಂತ ಹೇಳಿದರೆ ನಾವು ತಪ್ಪು ಪವರಿನ ಕನ್ನಡಕ ಅಥವಾ ಕಾಂಟ್ಯಾಕ್ಟ್ ಲೆನ್ಸ್ ಕೊಟ್ಟರೆ ಅದರಿಂದನೇ ಬೇರೆ ತೊಂದರೆಗಳಾಗ್ಬೋದು. ಸೊ ಅದು ಸಹ ಇದೆ. ಸೊ ಚಿಕಿತ್ಸಾ ವಿಧಾನಗಳಿಗೆ ಬಂದರೆ ಒಂದು ಕನ್ನಡಕ, ನೀವು ಆವಾಗಲೇ ಹೇಳಿದಾಗೆ ಒಂದನೇದಾಗಿ ನಾವು ಅಂತ ಹೇಳಿದರೆ ಕನ್ನಡಕ ಅವನ್ನು ನಾವು ಧರಿಸುವಂಥದ್ದು. ಕನ್ನಡಕ ಧರಿಸುವಂಥದ್ರಲ್ಲೂ ಲೆನ್ಸ್ ಬೇರೆ ಬೇರೆ ರೀತಿಯ ಲೆನ್ಸ್ಗಳಿರುತ್ತೆ, ಬೇರೆ ಬೇರೆ ಕ್ವಾಲಿಟಿಯ ಲೆನ್ಸ್ಗಳಿರುತ್ತೆ, ಅದಕ್ಕೆ ಬೇರೆ ಬೇರೆ ದರ ನಾವು ಅಂತೇಳಿದರೆ ನಿಗದಿಪಡಿಸಿರ್ತೇವೆ. ಸೊ ಅಂತೇಳಿದರೆ ಅಲ್ಲಿ ಕನ್ನಡಕ ನನಗೆ ಅಂತೇಳಿದರೆ 150 ರೂಪಾಯಲ್ಲಿ ಸಿಕ್ತು ಅನ್ನೋಂಥದ್ದು. ಸೊ ಅದು ವಿಚಾರ ಅಲ್ಲ. ವಿಚಾರ ಏನಂತ ಹೇಳಿದರೆ ಯಾವ ಒಂದು ಕ್ವಾಲಿಟಿ ಅಥವಾ ಯಾವ ಲೆವೆಲಿನ ಲೆನ್ಸನ್ನು ನೀವು ಆಯ್ಕೆ ಮಾಡ್ತೀರಾ ಅದಕ್ಕೆ ಸರಿಯಾಗಿ ಅದರ ದರವನ್ನು ನಾವು ನಿಗದಿಪಡಿಸ್ತೇವೆ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಕನ್ನಡಕ ಇಲ್ಲದೇನೆ ನಾವು ಹೇಗೆ ಅಂತೇಳಿದರೆ ದೃಷ್ಟಿದೋಷವನ್ನು ಸರಿಪಡಿಸ್ಬೋದು ಅನ್ನೋಂಥದ್ದು. ಕನ್ನಡಕ ಇಲ್ಲದೇ ಸರಿಪಡಿಸೋದಕ್ಕೆ ಮೊದಲ ವಿಧಾನ ಕಾಂಟ್ಯಾಕ್ಟ್ ಲೆನ್ಸ್ ಅನ್ನುವಂಥದ್ದು ನಾವು ಕಣ್ಣಿನ ಮೇಲ್ಗಡೆ ಅಂತೇಳಿದರೆ ನಮ್ಮ ಕಣ್ಣಿನ ಪಾರಪಟಲ ಅಥವಾ ಕಣ್ಣಿನ ಕರಿಗುಡ್ಡೆ ಅಂತ ಏನು ಹೇಳ್ತೀವಿ ಅದರ ಮೇಲೆ ನಾವು ಕೂರಿಸುವಂತಹ ಒಂದು ಲೆನ್ಸ್, ಒಂದು ಉಪಕರಣ ಅಂತ ಹೇಳ್ಬೋದು. ಸೊ ಅದನ್ನು ನಾವು ಕಣ್ಣಿನ ಕರಿಗುಡ್ಡೆ ಮೇಲೆ ಹಾಕ್ಕೊಂಡ್ರೆ ನಾವು ಕನ್ನಡಕದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತೇವೋ ಅಷ್ಟೇ ಚೆನ್ನಾಗಿ ಕನ್ನಡಕ ಇಲ್ಲದೆ ಕಾಣೋ ಹಾಗೆ ನಾವು ಮಾಡ್ಬೋದು. ಸೊ ಈಗ ಒಂದು ಬ್ರೇಕನ್ನು ತಗೊಳ್ಳುವಂಥ ಸಮಯ ಆಗಿದೆ. ಮತ್ತೊಂದು ಬ್ರೇಕನ್ನು ತಗೊಂಡು ಈಗ ಕಾರ್ಯಕ್ರಮವನ್ನು ಮುಂದುವರಿಸಿ. ವೀಕ್ಷಿಸಿ ಆರೋಗ್ಯ ಭಾಗ್ಯ. ಒಡವೆಯನ್ನ ಬೇರೆ ಎಲ್ಲಾದ್ರೂ ಅಡ ಇಟ್ಟಿದ್ದೀರಾ? ವೇಸ್ಟ್ ಆಗಿ ಬಡ್ಡಿ ಕಟ್ತಾ ಇದ್ದೀರಾ? ಡೋಂಟ್ ವರಿ, ಅಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ನಿಮ್ಮ ಒಡವೆಯನ್ನು ಬಿಡಿಸಿ ಬೆಸ್ಟ್ ರೇಟ್ಗೆ ತಗೊಂಡು ಡಿಫರೆನ್ಸ್ ಅಮೌಂಟ್ ಕೊಟ್ಬಿಡ್ತಾರೆ. ಇನ್ಮೇಲೆ ನೋ ವರೀಸ್. Attica Gold Company. ಕಾಲ್ 8880-300-300. ಅಪ್ಪ ಅಮ್ಮ ಇಲ್ಲಿ ನೋಡಿ, ಜೀವನದಲ್ಲಿ ಮೊದಲೇ ಬಾರಿ ನಾನ್ ಸೈಟ್ ತಗೊಂಡೆ. ಇಲ್ಲಿ ಸೈಟ್ ತಗೊಂಡ್ಯಾ? ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಕೋಟಿ ಅಲ್ಲ, ಲಕ್ಷ ಅಲ್ಲ, ತಿಂಗಳಕ್ಕಂತೂ ಬರೀ 10,000 ರೂಪಾಯಿ. ನಮ್ ಭವಿಷ್ಯದ ಮನೆ ಕಟ್ಟೋಕೆ ಇದಕ್ಕಿಂತ ಒಳ್ಳೆ ಜಾಗ ಬೇರೆ ಇಲ್ಲ ಅನ್ನಿಸ್ತು. ಮಂಗಳೂರಿನ ಪಕ್ಷಿಕೆರೆಯಲ್ಲಿ ರೋಹನ್ ಎಸ್ಟೇಟ್ ನಲ್ಲಿ ನಿಮ್ಮ ಅಭಿರುಚಿಗೆ ತಕ್ಕಂತೆ ನಿಮ್ಮ ಬಜೆಟ್ ನಲ್ಲಿ ಮನೆ ಕಟ್ಟಿಸಬಹುದು. ಎಲ್ಲಾ ಸೌಲಭ್ಯಗಳಿರುವ ಸೈಟ್ ನಿಮ್ಮದಾಗಿಸಿ. 300ಕ್ಕೂ ಹೆಚ್ಚು ರೆಡಿ ಸೈಟ್ಗಳು ಲಭ್ಯ. ಇಂದೇ ಬುಕ್ ಮಾಡಿ. ರೋಹನ್ ಎಸ್ಟೇಟ್, ಕನಸಿನ ಮನೆಗೆ ಮುನ್ನುಡಿ ಬರೆಯೋಣ. 4 ನಾಡಿನ ಸುತ್ತಮುತ್ತ ಜನತೆಗೆ ಸಂತಸದ ಸುದ್ದಿ. ನಾಪೋಕ್ಲುವಿನ ನ್ಯೂ ಟೈಕೂನ್ ಫರ್ನಿಚರ್ ಮಳಿಗೆಗೆ ವಾರ್ಷಿಕೋತ್ಸವದ ಸಂಭ್ರಮ. ವಾರ್ಷಿಕೋತ್ಸವದ ಪ್ರಯುಕ್ತ ಗ್ರಾಹಕರಿಗೆ ಬಂಪರ್ ಕೊಡುಗೆ. ವಾರ್ಷಿಕೋತ್ಸವ ಹಾಗೂ ಹೊಸ ವರ್ಷದ ಪ್ರಯುಕ್ತ ಧಮಾಕ ಆಫರ್.
ಗ್ರಾಹಕರಿಗೆ ಗೃಹ ಬಳಕೆಗೆ ಬೇಕಾದ ಎಲ್ಲಾ ತರಹದ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳು ಅತ್ಯಂತ ರಿಯಾಯಿತಿ ದರದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಕಾಟ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಗಾಡ್ರೇಜ್, ಬೆಡ್, ಟಿವಿ ಸ್ಟ್ಯಾಂಡ್, ಚೇರು, ತೊಟ್ಟಿಲು, ಆಫೀಸ್ ಟೇಬಲ್, ಡ್ರೆಸ್ಸಿಂಗ್ ಮಿರರ್, ಟೀಪಾಯ್ ಸೇರಿದಂತೆ ನಿಮ್ಮ ಅಂದದ ಮನೆಗೆ ಬೇಕಾಗುವ ಎಲ್ಲಾ ತರಹದ ಪೀಠೋಪಕರಣಗಳು ಟೈಕೂನ್ ಫರ್ನಿಚರ್ನಲ್ಲಿ ಲಭ್ಯ. ಗುಣಮಟ್ಟದ ವುಡನ್ ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಕಾಟ್, ದಿವಾನ್ ಕಾಟ್, ಗಾಡ್ರೇಜ್, 2 ಚೇರ್ಗೆ ಕೇವಲ 59,999 ರೂಪಾಯಿ ಮಾತ್ರ. ಈ ಬಂಪರ್ ಕೊಡುಗೆ ಕೆಲವೇ ದಿನಗಳು ಮಾತ್ರ. ಅಲ್ಲದೆ ಹೊಸ ವರ್ಷದ ಪ್ರಯುಕ್ತ 10,000 ಮೇಲೆ ವಸ್ತುಗಳ ಖರೀದಿಗೆ ಉಚಿತ ಕೂಪನ್. ಬಂಪರ್ ಡ್ರಾನಲ್ಲಿ ಗೆಲ್ಲಿರಿ ಮೊದಲ ಬಹುಮಾನ ಸೋಫಾ ಸೆಟ್, 2ನೇ ಬಹುಮಾನ ಟಿವಿ ಸ್ಟ್ಯಾಂಡ್, 3ನೇ ಬಹುಮಾನ ಐರನ್ ಟೇಬಲ್. ಡ್ರಾ ದಿನಾಂಕ 2022 ಮಾರ್ಚ್ 28. ನಮ್ಮಲ್ಲಿ ಇಎಂಐ ಸೌಲಭ್ಯವೂ ಇದೆ. ಒಮ್ಮೆ ಭೇಟಿ ನೀಡಿ. ನ್ಯೂ ಟೈಕೂನ್ ಫರ್ನಿಚರ್, ಬೇತು ರಸ್ತೆ, ಕೆನರಾ ಬ್ಯಾಂಕ್ ಕಟ್ಟಡ, ನಾಪೋಕ್ಲು. ಮಾಲೀಕರು ಹ್ಯಾರಿಸ್ PM. ಕಾಂಟ್ಯಾಕ್ಟ್ 8762969332 ಅಥವಾ 8105177673. ನಿಮ್ಮ ಪ್ರಾಬ್ಲಮ್ಸ್ 3 ಸ್ಟೆಪ್ಸ್ ನಲ್ಲಿ ಸಾಲ್ವ್ ಮಾಡಬಹುದು. ಸ್ಟೆಪ್ 1, ನಿಮ್ಮ ಒಡವೆಯನ್ನು ಅಟಿಕಾನಲ್ಲಿ ಬೆಸ್ಟ್ ರೇಟ್ಗೆ ಮಾರಿಬಿಡಿ. ಸ್ಟೆಪ್ 2, 1 ನಿಮಿಷದಲ್ಲಿ ಹಣವನ್ನು ಪಡೆದುಕೊಳ್ಳಿ. ಸ್ಟೆಪ್ 3, ನಿಮ್ಮ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಿಕೊಳ್ಳಿ. ಇನ್ಮೇಲೆ ನೆಮ್ಮದಿಯಾಗಿ ಇರಿ. Attica Gold Company. ಕಾಲ್ 880300 ಮನೆ ದೊಡ್ಡದಿರಲಿ ಚಿಕ್ಕದಿರಲಿ, ಯೋಜನೆ ಪಕ್ಕ ಇರಬೇಕು. ಏರಿಯಾ ಕೂಡ ಡೆವಲಪ್ ಆಗ್ತಾ ಇರಬೇಕು. ಇದು ಸಾಧ್ಯನಾ? ಖಂಡಿತ ಸಾಧ್ಯ. ಮಂಗಳೂರಿನ ಪಕ್ಷಿಕೆರೆಯಲ್ಲಿ ನಮ್ಮ ರೋಹನ್ ಎಸ್ಟೇಟ್ ಒಮ್ಮೆ ನೋಡಿ. ಬರೀ 10,000ಕ್ಕೆ ಬುಕ್ ಮಾಡಿ. ತಿಂಗಳಿಗೆ ಕೇವಲ 10,000 ಇನ್ಸ್ಟಾಲ್ಮೆಂಟ್. ಎಲ್ಲಾ ಸೌಲಭ್ಯಗಳಿರುವ ಸೈಟ್ ನಿಮ್ಮದಾಗಿಸಿ. ರೋಹನ್ ಎಸ್ಟೇಟ್ ಆಲೋಚನೆಗೆ ಒಂದು ಒಳ್ಳೆಯ ಯೋಜನೆ. ಹಳೆ ಒಡವೆಯನ್ನು ಎಕ್ಸ್ಚೇಂಜ್ ಮಾಡಿ ಹೊಸ ಒಡವೆಯನ್ನು ಕೊಲ್ಕೋಬೇಕಾದ್ರೆ ಹೀಗೆ ಕುತ್ಕೋಬೇಕು. ಆದ್ರೆ ಹಣ ತಗೊಂಡು ಹೋದ್ರೆ ಹೀಗೆ ಕುತ್ಕೋಬಹುದು. ಕೈಯಲ್ಲಿ ಹಣ ಇದ್ರೆ ನಾವೇ ಬಾಸ್. ಹಣ ಆಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. Attica Gold Company. ಕಾಲ್ 880300. ವೀಕ್ಷಿಸಿ ಆರೋಗ್ಯ ಭಾಗ್ಯ. ವೆಲ್ಕಮ್ ಬ್ಯಾಕ್. ನಾವು ಆರೋಗ್ಯ ಭಾಗ್ಯ ಕಾರ್ಯಕ್ರಮ. ಈಕ್ಷಾ ಆಸ್ಪತ್ರೆಯ ಪ್ರಮುಖ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಚಿನ್ನಪ್ಪ ಅವರು ನಮ್ಮ ಜೊತೆಗೆ ಮಾತಾಡ್ತಾ ಸಾಕಷ್ಟು ಕಣ್ಣಿನ ಬಗೆಗಿನ ವಿಚಾರಗಳನ್ನ ಹೇಳ್ತಾ ಇದ್ರು. ಈಗಷ್ಟೇ ನಾವು ಮಾತನಾಡ್ತಾ ಇದ್ವಿ ಕಣ್ಣಿನ ಒಂದು ಲೆನ್ಸ್, ಕಾಂಟ್ಯಾಕ್ಟ್ ಲೆನ್ಸ್ ಅಥವಾ ಒಂದು ಕನ್ನಡಕವನ್ನು ಹಾಕಿ ಒಂದು ದೂರದೃಷ್ಟಿ ಅಥವಾ ಸಮೀಪ ದೃಷ್ಟಿ ದೋಷವನ್ನು ಸರಿಪಡಿಸ್ತಕ್ಕಂಥದ್ದು. ಈ ಕನ್ನಡಕ ಅಥವಾ ಈ ಲೆನ್ಸ್ ಏನಿದೆ ಇದನ್ನು ಬಳಸದೇನೆ ಸರಿ ಮಾಡತಕ್ಕಂಥ ವಿಧಾನ ಏನಾದರೂ ಇದೆಯಾ? ಇದೆ. ಏನಂತ ಹೇಳಿದರೆ, ಕನ್ನಡಕ ಇಲ್ಲದೇ ನನಗೆ ಅಂದರೆ ಸಾಮಾನ್ಯವಾಗಿ ಕನ್ನಡಕ ಇಲ್ಲದೇ ನನಗೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿ ನಾನು ಆವಾಗಲೇ ಹೇಳಿದಾಗೆ ಕಾಂಟ್ಯಾಕ್ಟ್ ಲೆನ್ಸ್ ಹಾಕುವುದು ತೆಗೆಯೋದು ಅಂತ ಹೇಳಿದರೆ ಒಂದು ಕ್ರಮ ಆಗಿರುತ್ತೆ. ಪ್ರತಿದಿನ ಅದನ್ನು ಮಾಡೋದು ಎಲ್ರಿಗೂ ಅದು ಅಂದರೆ ಇಷ್ಟಪಡೋದಿಲ್ಲ. ಸೊ ಕನ್ನಡಕ ಅಥವಾ ಕಾಂಟ್ಯಾಕ್ಟ್ ಲೆನ್ಸ್ ಇಲ್ಲದೇ ಮಾಡಲಿಕ್ಕೆ ಮುಖ್ಯವಾಗಿ ನಾವು ಲೇಸರ್ ಚಿಕಿತ್ಸೆಯನ್ನು ಮಾಡ್ತೇವೆ. ಲೇಸರ್ ಚಿಕಿತ್ಸೆಗೆ ನಮಗೆ ಇದರ ಲ್ಯಾಸಿಕ್ ಅಥವಾ ಸ್ಮೈಲ್ ಚಿಕಿತ್ಸೆ ಅಂತ ಹೇಳ್ತೇವೆ. ಇದನ್ನು ಮಾಡೋದ್ರ ಮೂಲಕ ಕನ್ನಡಕ ಅಥವಾ ಕಾಂಟ್ಯಾಕ್ಟ್ ಲೆನ್ಸ್ ಇಲ್ಲದೇ ಅಂತ ಹೇಳಿದರೆ ಜನರಿಗೆ ಸಲೀಸಾಗಿ ಕಾಣೋ ರೀತಿಯಲ್ಲಿ ಮಾಡ್ಬೋದು. ಆದರೆ ಎಲ್ಲರ ಕಣ್ಣು ಇದನ್ನು ಮಾಡಲಿಕ್ಕೆ ಸೂಕ್ತ ಇರೋದಿಲ್ಲ. ಸೊ ಯಾವ ಕಣ್ಣು ಇದನ್ನು ಮಾಡಲಿಕ್ಕೆ ಸೂಕ್ತ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಮೊದಲು ಸ್ಕ್ಯಾನ್ಗಳನ್ನು ಮಾಡಿ ನೋಡಬೇಕಾಗುತ್ತೆ. ಅದನ್ನು ಮಾಡಿದ ನಂತರ ನಾವು ಮುಂದುವರಿಬೋದು. ಒಮ್ಮೆ ನಿಮ್ಮ ಕಣ್ಣು ಇದಕ್ಕೆ ಮಾಡೋದಕ್ಕೆ ಸೂಕ್ತ ಇದೆ ಅಂತ ನಮಗೆ ಗೊತ್ತಾದರೆ ಮತ್ತೆ ನಾವು ನಿಮಗೆ 100ಕ್ಕೆ 100 ದೃಷ್ಟಿ ಬರುತ್ತೆ ಅನ್ನುವಂಥ ಒಂದು ಆಶ್ವಾಸನೆಯನ್ನು ಕೊಟ್ಟು ನಾವು ಈ ಚಿಕಿತ್ಸೆಯನ್ನು ಕೈ ತಗೋಬೋದು. ಓಕೆ. ಸೊ ಕಣ್ಣಿನ ವಿಚಾರವಾಗಿ ಸಾಕಷ್ಟು
ವಿಷಯಗಳನ್ನು ನಮಗಾಗಿ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ಹಾಗೆಯೇ ಈಗ ಪ್ರಮುಖವಾಗಿ ಎಲ್ಲ ರೀತಿಯ ಕಣ್ಣಿನ ಸಮಸ್ಯೆಗಳು, ಬಹುತೇಕ ಸಮಸ್ಯೆಗಳು, ಹಾಗೆಯೇ ಅದಕ್ಕೆ ಪರಿಹಾರಗಳು, ಚಿಕಿತ್ಸಾ ವಿಧಾನಗಳ ಬಗ್ಗೆ ಹೇಳಿದ್ರಿ. ಈಕ್ಷಾ ಆಸ್ಪತ್ರೆ ಮಡಿಕೇರಿನಲ್ಲಿ ಮೊದಲು ಕೊಡಗಿನ ಮಟ್ಟಿಗೆ ಕಣ್ಣಿಗೆ ಯಾವುದಾದ್ರೂ ದೊಡ್ಡದಾದಂತಹ ಸಮಸ್ಯೆ ಎದುರಾದಾಗ ನಾವು ಕೊಡಗನ್ನು ಬಿಟ್ಟು ಮೈಸೂರು, ಮಂಗಳೂರು ಅಥವಾ ಬೆಂಗಳೂರು ಇಂತಹ ಹೊರ ಜಿಲ್ಲೆಗಳಿಗೆ ನಾವು ತೆರಳಬೇಕಾಗಿತ್ತು. ಯಾಕಂದರೆ ಈ ರೀತಿಯ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಡಿಕೇರಿಯಲ್ಲಿ ಇರಲಿಲ್ಲ. ಈಗ ಈಕ್ಷಾ ಆರಂಭವಾದ ನಂತರ ಇಲ್ಲಿ ಎಲ್ಲ ರೀತಿಯ ಚಿಕಿತ್ಸೆಯನ್ನು ನೀಡಲಾಗುತ್ತೆ ಅಂತ ಹೇಳಿದ್ವಿ. ಸೊ ಈಕ್ಷಾದಲ್ಲಿ ನಿಮ್ಮ ಆಸ್ಪತ್ರೆಯಲ್ಲಿ ಇರತಕ್ಕಂತಹ ಈ ಉಪಕರಣಗಳು ಹಾಗೆ ಚಿಕಿತ್ಸಾ ವಿಧಾನಗಳು ಯಾವೆಲ್ಲ ರೀತಿಯ ಚಿಕಿತ್ಸೆಯನ್ನು ಇಲ್ಲಿ ನೀಡಲಾಗುತ್ತೆ? ಮೊದಲನೇದಾಗಿ ಅಂದರೆ ನಾವು ಒಂದೇ ಸೂರಿನಡಿ ಕಣ್ಣಿಗೆ ಬೇಕಾಗಿರುವಂಥ ಎಲ್ಲ ಚಿಕಿತ್ಸೆಗಳನ್ನು ನಾವು ಅಳವಡಿಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿಯೇ ನಾವು ಈಕ್ಷಾ ಕಣ್ಣಿನ ಆಸ್ಪತ್ರೆಯನ್ನು ತೆರೆದಂಥದ್ದು. ಸಾಮಾನ್ಯವಾಗಿ ನೀವು ಆವಾಗಲೇ ಹೇಳಿದಾಗೆ ಪ್ರತಿಯೊಂದು ಅಂತ ಹೇಳಿದರೆ ಒಂದು ಆರೋಗ್ಯ ಸಮಸ್ಯೆ ಎದುರಾದಾಗ ಮೊದಲನೇದಾಗಿ ನಮ್ಮ ಮನಸ್ಸಿಗೆ ಬರೋದು ನಾವು ಯಾವ ಹೊರ ನಗರ, ಹೊರ ಪಟ್ಟಣಗಳಿಗೆ ಓಡಬೇಕು ಅನ್ನುವಂಥದ್ದು ನಮ್ಮ ಮೊದಲನೇ ಮಾತು. ಸೊ ಅದು ಆಗಬಾರ್ದು. ನಮ್ಮ ಜಿಲ್ಲೆಯಲ್ಲಿ ಅಂದರೆ ಅತಿ ಉತ್ಕೃಷ್ಟ ತಂತ್ರಜ್ಞಾನಗಳನ್ನು ಹೊಂದಿರುವಂತಹ, ನುರಿತ ತಜ್ಞರುಗಳನ್ನು ಹೊಂದಿರುವಂತಹ ಒಂದು ಉತ್ಕೃಷ್ಟ ಕಣ್ಣಿನ ಆಸ್ಪತ್ರೆ ನಮ್ಮ ಊರಿನಲ್ಲೇ ಆಗಬೇಕು. ಮತ್ತು ಅಂತೇಳಿದರೆ ಒಂದು ರೀಸನೇಬಲ್ ದರದಲ್ಲಿ ಅಂತೇಳಿದರೆ ನಮಗೆ ಹೊರ ಜಿಲ್ಲೆಗಳಿಗೆ ಹೋದಾಗ ಆರೋಗ್ಯಕ್ಕೆ ನಮಗೆ ತಗಲುವಂತಹ ಒಂದು ಖರ್ಚೇನಿದೆ ಅದು ತುಂಬ ಜಾಸ್ತಿ ಅನ್ನುವಂಥದ್ದು ಎಲ್ಲರ ಮನಸ್ಸಲ್ಲೂ ಇದೆ. ಇದು ನಾವು ಹೇಳೋದಿಲ್ಲ, ಹೇಳ್ಬೋದು, ಹೇಳದೇ ಇರ್ಬೋದು, ಬಟ್ ಎಲ್ಲರ ಮನಸ್ಸಲ್ಲೂ ಇದೆ. ಸೊ ಈ ವಿಚಾರವನ್ನು ಸಹ ನಾವು ಮನಸ್ಸಲ್ಲಿ ಇಟ್ಕೊಂಡು ನಾವು ಇದು ಚಿಕಿತ್ಸೆಯನ್ನು ಕೊಡಬೇಕು ಅನ್ನುವಂಥದ್ದನ್ನು ನಾನು ಯೋಚನೆ ಮಾಡಿಯೇ ನಾವು ಈ ಆಸ್ಪತ್ರೆಯನ್ನು ತೊರೆದದ್ದು. ನಾವು ಸಾಕಷ್ಟು ಮಟ್ಟಿಗೆ ನಾವು ಇದನ್ನು ಸಾಧಿಸ್ತಿದ್ದೆ. ಸೊ ಅದನ್ನು ಇನ್ನು ಮುಂದೆ ನಾವು ಇನ್ನೂ ಒಂದು ಒಳ್ಳೆ ರೀತಿಯಲ್ಲಿ ನಾವು ಜನರಿಗೆ ತಲುಪಿಸಬೇಕು ಅಂತ ನಮ್ಮ ಮನಸ್ಸಲ್ಲಿದೆ. ಸೊ ಹಾಗೆ ಯಾವ ಚಿಕಿತ್ಸೆಗಳು ನಮ್ಮಲ್ಲಿದೆ, ಯಾವ ವಿಭಾಗಗಳಿದೆ ಅಂತ ಹೇಳೋದಾದರೆ, ಒಂದು ಪೊರೆಗೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ಬರುವಂಥ ಶಸ್ತ್ರಚಿಕಿತ್ಸಾ ವಿಭಾಗ ಅಂತ ಹೇಳಿದರೆ ಪೊರೆ. ಸೊ ಪೊರೆಗೆ ಬೇಕಿರುವಂತಹ ಏನು ನಾವು ಫೇಕೋ ಅಂತ ಹೇಳ್ತೀವಿ, ಫೇಕೋ ಇಮಲ್ಸಿಫಿಕೇಶನ್ ಅಂತೇಳಿ ಆ ಸಲಕರಣೆ ನಮ್ಮಲ್ಲಿದೆ, ಉಪಕರಣ ನಮ್ಮಲ್ಲಿದೆ. ಅದಕ್ಕೆ ಬೇಕಿರುವಂಥ ಆಪರೇಟಿಂಗ್ ಮೈಕ್ರೋಸ್ಕೋಪ್ ಅಂದರೆ ಇವೆಲ್ಲ ಇದನ್ನು ನಾವು ಕಾರ್ಲ್ ಝೈಸ್ ಜರ್ಮನಿ ಈ ಒಂದು ಸಂಸ್ಥೆಯಿಂದಲೇ ನಾವು ಪಡ್ಕೊಂಡಿರುವಂಥದ್ದು. ಇವೆಲ್ಲ ಇಂಪೋರ್ಟೆಡ್ ಅಂದರೆ ಆಮದು ಮಾಡಿರುವಂತಹ ಒಂದು ಎಕ್ವಿಪ್ಮೆಂಟ್, ಹೈ ಕ್ವಾಲಿಟಿ ಎಕ್ವಿಪ್ಮೆಂಟನ್ನೇ ನಾವು ಅಳವಡಿಸಿದ್ದೇವೆ. ಎರಡನೇದಾಗಿ ಗ್ಲಾಕೋಮಾ ಸಂಬಂಧಿತ ರೋಗ. ಗ್ಲಾಕೋಮಾಕ್ಕೆ ಅಂತ ಹೇಳಿದರೆ ನಾವು ಪ್ರೆಷರ್ ಚೆಕ್ ಮಾಡೋದಕ್ಕೆ ನಾವು ಬೇಕಿರುವಂತಹ ಟೋನೋಮೀಟರ್ಗಳು, ಅದಕ್ಕೆ ನಾವು ವಿಜುವಲ್ ಫೀಲ್ಡ್ ಅನಲೈಸರ್ ಮತ್ತು ರೆಟಿನಲ್ ನರ್ವ್ ಫೈಬರ್ ಅನಲೈಸರ್ ಅಂತ ಹೇಳ್ತೇವೆ, ಇವುಗಳು ನಮ್ಮಲ್ಲಿದೆ. ಮೂರನೇದಾಗಿ ನಮಗೆ ಈ ಮೆಳ್ಳೆಗಣ್ಣಿನ ಚಿಕಿತ್ಸೆಗೆ ಬೇಕಿರುವಂಥದ್ದೆಲ್ಲ ನಾನು ಆವಾಗಲೇ ಮಾತಾಡಿದ್ದೇನೆ, ಅದಕ್ಕೆ ಮತ್ತೆ ಹೇಳೋದಿಲ್ಲ. ನಾಲ್ಕನೇದಾಗಿ ನಾನು ರೆಟಿನಾ ಚಿಕಿತ್ಸೆ ಹೇಳಿದೆ. OCT ಅಥವಾ ಆಪ್ಟಿಕಲ್ ಕೋಹರೆನ್ಸ್ ಟೊಮೋಗ್ರಾಮ್ ಅನ್ನುವಂಥದ್ದು, ಮತ್ತು ಫಂಡಸ್ ಫ್ಲೋರಸಿನ್ ಆ್ಯಂಜಿಯೋಗ್ರಾಮ್ ಮತ್ತು ಕಣ್ಣಿನ ರೆಟಿನಲ್ ಲೇಸರ್, ಮತ್ತು ಪೊರೆಗೆ ಬೇಕಿರುವಂತಹ ನಾವು IOL ಮಾಸ್ಟರ್ ಅಂತ ಹೇಳ್ತೇವೆ. ಇವೆಲ್ಲವೂ ಅಂತೇಳಿದರೆ ಕಾರ್ಲ್ ಝೈಸ್ ಜರ್ಮನಿ ಅನ್ನುವಂಥ ಒಂದು ಕಂಪನಿಯ ಮೂಲಕ ನಾವು ಇದನ್ನು ಮೆಷಿನ್ಗಳನ್ನು ನಾವು ತರಿಸ್ಕೊಂಡಿದ್ದೇವೆ. ಮತ್ತು ಏನಂತ ಹೇಳಿದರೆ ಮೆಷಿನ್ ಒಂದೇ ನಮ್ಮ USP ಅಲ್ಲ ಅಂತೇಳಿದರೆ ನಮಗೆ ಇರುವಂಥ ಅನುಭವ, ನಮ್ಮ ಜನರಿಗೆ ಸೇವೆ ಮಾಡಬೇಕು ಅನ್ನುವಂಥ ಒಂದು ಮನೋಭಾವ ಏನಿದೆ ಅದು ಈ ಸಲಕರಣೆಗೆ ಉಪಕರಣಕ್ಕಿಂತ ಹೆಚ್ಚಾಗಬೇಕು ಅನ್ನುವಂಥದ್ದು ನನ್ನ ಮನಸ್ಸಲ್ಲಿ ಇರುವಂಥದ್ದು. ಓಕೆ ಡಾಕ್ಟರ್, ಕೊನೆಯದಾಗಿ ಡಾಕ್ಟರ್, ಈಗ ಫಾರಿನಲ್ಲಿ ಅಂದರೆ UK ಕೂಡ ತಾವು ಕಣ್ಣಿನ ಬಗ್ಗೆ ಸಾಕಷ್ಟು ಒಂದು ಅಧ್ಯಯನವನ್ನು ನಡೆಸಿ ನೀವು ಬಂದಿರತಕ್ಕಂಥದ್ದು, ಇಲ್ಲೂ ಹಾಗೆ ವಿದೇಶಗಳಲ್ಲೂ ಕೂಡ. ಸೊ ವಿದೇಶದಿಂದ ಬಂದು ನಿಮ್ಮ ಊರು ಆಗಿರ್ತಕ್ಕಂತಹ ಜಿಲ್ಲೆ ಕೊಡಗಿನಲ್ಲೇ ಮಾಡಬೇಕು, ಕೊಡಗಿನಲ್ಲೇ ಒಂದು ಚಿಕಿತ್ಸೆ ಕೊಡಬೇಕು ಅಂತಕ್ಕಂಥ ಇದು ಹೇಗೆ ಬಂತು ಅಂತ? ಖಂಡಿತವಾಗ್ಲೂ ಅದು ನಾವು ಎಲ್ಲೇ ಹೋಗಿ ನಾವು ಅಂದರೆ ವಿದ್ಯಾಭ್ಯಾಸ ನಡೆಸಿದೆಲ್ಲ ಹೊರಗಡೆನೆ, ಅಂದರೆ ಮಂಗಳೂರು, ಮಣಿಪಾಲ್ ಮತ್ತು ಹೊರ ದೇಶದಲ್ಲಿ. ಬಟ್ ಇವೆಲ್ಲ ಮಾಡಬೇಕಾದ್ರೂ ಮನಸ್ಸಲ್ಲಿ ಯಾವತ್ತೂ ಒಂದು ಶುವರ್ ಅನ್ನೋಂಥ ಒಂದು ವಿಚಾರ ಇದ್ದದ್ದು ಒಂದೇ, ವಾಪಸ್ ಕೊಡಗಿಗೆ ಹೋಗಲೇಬೇಕು, ಮರಳಿ ಹೋಗಲೇಬೇಕು ಅಂತ ಯಾವಾಗ ಅನ್ನುವಂಥ ಪ್ರಶ್ನೆ ಇತ್ತೇ ಹೊರತು ಹೋಗೋದು ಬೇಡ ಅನ್ನುವಂಥದ್ದು ಯಾವತ್ತೂ ಪ್ರಶ್ನೆನೇ ಆಗಿರಲಿಲ್ಲ. ಸೊ ಸರಿ ಇಂಥ ಸಮಯ ಬಂತು, ನಾವು ಇವಾಗ ಸ್ಟಾರ್ಟ್ ಮಾಡಿದ್ದೇವೆ ಅಂತ ಹೇಳಿದರೆ ಇನ್ನೂ ನಾವು ತುಂಬಾ ಒಂದು ಶುರುವಿನ ಹಂತದಲ್ಲಿದ್ದೇವೆ. ನಾವು ಇವಾಗ ತೆರೆದು ಒಂದು 6-7 ತಿಂಗಳಾಗಿದೆ ಹೊರತು ಆಗಿದೆ ಅಷ್ಟೇ. ಖಂಡಿತವಾಗಲೂ ಇನ್ನೂ ನಾವು ಬೆಳಿತೇವೆ, ನಾವು ಹೆಚ್ಚೆಚ್ಚು ಜನರಿಗೆ ನಾವು ತಲುಪಬೇಕು. ಈ ಒಂದು ಫಲವನ್ನು ಪ್ರತಿಯೊಬ್ಬರು ನಾವು ಜಿಲ್ಲೆಯ ಪ್ರತಿಯೊಬ್ಬರು ಜನರು ಇದನ್ನು ಪಡ್ಕೊಳ್ಬೇಕು. ಮತ್ತು ಇನ್ನು ಮುಂದೆ ನಾವು ಅಂತ ಹೇಳಿದರೆ ಅಂದರೆ ಒಂದು ಏನಂತ ಹೇಳಿದರೆ ನಾವಿಲ್ಲಿ ಬರೇ ಒಂದು ವ್ಯವಹಾರ ಅಥವಾ ಬಿಸ್ನೆಸ್ ಐಡಿಯಾದಲ್ಲಿ ನಾವು ಇದನ್ನು ಓಪನ್ ಮಾಡಿದ್ದಲ್ಲ. ನಮ್ಮಲ್ಲಿ ಇವಾಗ ಎಷ್ಟು ಸರ್ಜರಿ ಆಗುತ್ತೋ ಅದರಲ್ಲಿ 10-15% ಸಾಮಾನ್ಯವಾಗಿ ಎಲ್ಲರೂ ಉಚಿತವಾಗಿ ಆಗುತ್ತೆ.
ಅದರಲ್ಲೂ ಅಂದರೆ ಫೈನಾನ್ಷಿಯಲಿ ಕಷ್ಟ ಇದ್ದಂಥವ್ರಿಗೆ ನಾವು ತುಂಬ ರಿಯಾಯಿತಿ ದರದಲ್ಲಿ ಮಾಡಿಕೊಳ್ಳುವಂಥದ್ದು ನಮ್ಮಲ್ಲಿದೆ. ಅದು ನಾನು ವೀಕ್ಷಕರಿಗೆ ಓಪನ್ ಆಗಿ ಹೇಳ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ, ಯಾರಾದರೂ ಅಂತ ತುಂಬ ಕಷ್ಟದಲ್ಲಿ ಬಳಲ್ತಾ ಇರುವಂಥದ್ದು ಅಥವಾ ಕುರುಡುತನ ಇದ್ದು ಅಂದರೆ ಬರೇ ಒಂದು ದುಡ್ಡಿಲ್ಲದ ಕಾರಣದಿಂದ ಯಾರೂ ಕುರುಡರಾಗ್ತಾರೆ. ಆ ಒಂದು ವಿಚಾರ ನನ್ನ ಮನಸ್ಸಲ್ಲಿ ಯಾವತ್ತೂ ಇದೆ. ಮತ್ತು ನಮ್ಮ ಜಿಲ್ಲೆಯನ್ನು ಒಂದು ಅಂಧತ್ವ ನಿವಾರಣದಲ್ಲೂ ನಾವು ತುಂಬ ಹಿಂದಿದ್ದೇವೆ. ಗ್ರಾಮೀಣ ಪ್ರದೇಶ ಅನ್ನುವಂಥದ್ದನ್ನು ಪ್ರತಿಯೊಂದು ವಿಷಯದಲ್ಲೂ ಹೇಳ್ತಾ ಅದೇ ಒಂದು ರೀಸನ್ ಆಗಿ ನಾವು ಹೇಳ್ತಾ ಹೋಗ್ತಾ ಇದ್ದೇವೆ. ಅದು ರೀಸನ್ ಅಲ್ಲ. ನಮಗೆ ಅಂತ ಹೇಳಿದರೆ ಮಾಡಲೇಬೇಕು, ಸಾಧಿಸಲೇಬೇಕು ಅನ್ನುವಂಥ ಛಲ ಇದ್ದರೆ ಖಂಡಿತವಾಗ್ಲೂ ನಾವು ಇದನ್ನು ಮಾಡಿ ತೋರಿಸ್ಬೋದು, ಮಾಡ್ತೇವೆ. ಓಕೆ. ಸೊ ಇಷ್ಟೊತ್ತು ಸುದೀರ್ಘವಾದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಭಾಗವಹಿಸಿ ಕಣ್ಣಿನ ಚಿಕಿತ್ಸೆ, ಕಣ್ಣಿನ ಆರೈಕೆ, ಹಾಗೆಯೇ ಕಣ್ಣಿನ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀರಾ ಡಾಕ್ಟರ್. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ. ತಮಗೂ ಚಾನಲಿಗೂ ತುಂಬ ಧನ್ಯವಾದ. ಸೊ ಇದಾಗಿತ್ತು ಇವತ್ತಿನ ಆರೋಗ್ಯ ಭಾಗ್ಯ ಕಾರ್ಯಕ್ರಮ. ಕಣ್ಣಿನ ಆರೋಗ್ಯ. ಕಣ್ಣು ಮನುಷ್ಯನಿಗೆ ಬಹು ಮುಖ್ಯವಾದ ಅಂಗ. ಇದರ ಆರೋಗ್ಯದ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ನಮ್ಮ ಇಕ್ಷಾ ಆಸ್ಪತ್ರೆ ಮಡಿಕೇರಿ ಇದರ ಒಬ್ಬ ಪ್ರಮುಖ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಚಿನ್ನಪ್ಪನವರು ನಮಗೆ ಸವಿವರವಾಗಿ ಹೇಳಿದ್ದಾರೆ. ಹಾಗೆಯೇ ಯಾವೆಲ್ಲ ರೀತಿಯ ಚಿಕಿತ್ಸೆಯನ್ನು ಪಡ್ಕೊಳ್ಬೋದು ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ. ಮಡಿಕೇರಿಯ LIC ಪಕ್ಕದಲ್ಲಿ, LIC ರಸ್ತೆ, LIC ಬಿಲ್ಡಿಂಗ್ನ ಪಕ್ಕದಲ್ಲೇ ಇರ್ತಕ್ಕಂಥ ಈ ಇಕ್ಷಾ ಆಸ್ಪತ್ರೆ ಏನಿದೆ, ಇಲ್ಲಿ ಒಂದೇ ಸೂರಿನಡಿಯಲ್ಲಿ ಕಣ್ಣಿಗೆ ಸಂಬಂಧಿಸಿದ ಎಲ್ಲ ಥರದ ಸಮಸ್ಯೆಗಳಿಗೂ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಅದು ಕೂಡ ತುಂಬಾ ಕಡಿಮೆ ದರದಲ್ಲಿ ನೀಡಲಾಗುತ್ತೆ ಅಂತ ಡಾಕ್ಟರ್ ಇದುವರೆಗೆ ಹೇಳ್ತಾ ಇದ್ರು. ನಾವು ಮೊದಲೆಲ್ಲ ಯಾವುದೇ ಒಂದು ಸಮಸ್ಯೆ ಬಂದಾಗ ನಮಗೆ ಮೈಸೂರು ಅಥವಾ ಮಂಗಳೂರು, ನಮ್ಮ ಸಮೀಪದಲ್ಲಿ ಇರತಕ್ಕಂಥ ಜಿಲ್ಲೆಗಳು, ಅಲ್ಲಿಗೆ ನಾವು ತೆರಳುತ್ತಾ ಇದ್ವಿ. ಆದರೆ ಈಗ ಆ ಒಂದು ಸಮಸ್ಯೆ ಇಲ್ಲ. ಮಡಿಕೇರಿ ಎಲ್ಲ ಇದೆ. ಮಡಿಕೇರಿಯ LIC ಸಮೀಪಕ್ಕೆ ಬಂದರೆ ಇಕ್ಷಾ ಅಂತಕ್ಕಂಥ ಹೊಸ ಒಂದು ಆಸ್ಪತ್ರೆ ಇದೆ. ಇಲ್ಲಿ ಕಣ್ಣಿಗೆ ಸಂಬಂಧಿಸಿದಂತೆ ಎಲ್ಲ ಥರದ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಸೊ ಇದು ಇವತ್ತಿನ ಆರೋಗ್ಯ ಭಾಗ್ಯ. ನಾನು ಮತ್ತೊಂದು ಕಾರ್ಯಕ್ರಮದಲ್ಲಿ ತಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕಾವೇರಿ ನಾಡಿನ ಸಮಗ್ರ ಮಾಹಿತಿಗಾಗಿ ನೋಡ್ತಾ ಇರಿ ಕೊಡಗು ಚಾನಲ್. ವೀಕ್ಷಿಸಿ ಆರೋಗ್ಯ ಭಾಗ್ಯ.